ಗುಡ್ ಮಾರ್ನಿಂಗ್ ಕುಶಾಲ ಮೇಡಮ್. ಶುಭೋದಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೇಗ ಎದ್ಬಿಟ್ಟಿದ್ದೀರಾ? 4:30ಗೆ ಇದ್ದೆ. ಓ ಸೂಪರ್. ನಿದ್ದೆ ಬರ್ಲಿಲ್ವಾ? ಇಲ್ಲ, ಎಚ್ಚರ ಆಯ್ತು. ಇನ್ನೊಂದು ಅರ್ಧ ಗಂಟೆ ಎಚ್ಚರ ಆಯ್ತು. ಮಕ್ಕಳನ್ನ ಅರ್ಧ ಗಂಟೆ ಬಿಟ್ಟು ಎದ್ದೇಳೋಣ ಅಂದ್ರೆ 5:30 ಆಗ್ಬಿಡುತ್ತೆ. 5:30 ಆಗ್ಬಿಡುತ್ತೆ. ಅದೇ ಅದಕ್ಕೇನೆ ಎದ್ಬಿಟ್ಟೆ. ಒಂದು ಒಳ್ಳೆ ಸಮಯ. ಈಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು. ಸೂರ್ಯ ಹುಟ್ಟೋದಕ್ಕಿಂತ 1.5 ಗಂಟೆ ಮುಂಚೆ ಏನಿರುತ್ತೆ ಅದು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಆ ಟೈಮಲ್ಲಿ ಎದ್ರೆ ಗೆ ಬೇಗ ಕನೆಕ್ಟ್ ಆಗ್ತೀವಿ. ಅಂದ್ರೆ ಟ್ರಾಫಿಕ್ ಇರಲ್ಲ, ಯಾರು ಎದ್ದಿರಲ್ವಲ್ಲ. 80% ಜನ ಮಲಗಿರ್ತಾರೆ. 90% ಮಲಗಿರ್ತಾರೆ, 10% ಎದ್ದಿರ್ತಾರೆ. ಅದರಲ್ಲೂ 5% ಜನ ಅಷ್ಟೇ ಯೂನಿವರ್ಸ್ಗೆ ಕನೆಕ್ಟ್ ಆಗೋದು. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ, ಬೇಗ ಎದ್ದೇಳ್ತಾರೆ, ಬಟ್ ಏನ್ ಮಾಡ್ಬೇಕು, ಏನ್ ಕೇಳಬೇಕು, ಏನ್ ಹೇಳ್ಬೇಕು ಅಂತಾನೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಬೇಗ ಎಚ್ಚರ ಆಗ್ತಾ ಇದೆ ಅಂದ್ರೆ ವಿ ಆರ್ ಲಕ್ಕಿ ಪರ್ಸನ್ಸ್ ಅಂತ. ಈ ಈಗ ಟೈಮಲ್ಲಿ ಒಂದು ಡೌಟ್ ಇದೆ, ಕೇಳಲಾ? ಕೇಳಿ ಮೇಡಮ್. ಇವಾಗ ನಾನು ಅದೇ 26ಕ್ಕೆ ಪೋಸ್ಟ್ಮ್ಯಾನ್ ಆಗಿದ್ದಕ್ಕೂ ಕೇಳ್ದೆ. ಎಲ್ಲರನ್ನು ಅದೇ ಇದ್ರ ಬೆಲೆ ಗೊತ್ತಿಲ್ದವ್ರಿಗೆ ಅದು ಕನೆಕ್ಟ್ ಆಗುತ್ತೆ ಕಷ್ಟ ಆಗುತ್ತೆ. ಹೌದೌದು, ಏನು ಅದು ಮಾಡಕ್ಕಾಗಲ್ಲ. ಓಕೆ. ಏನು ನಾಲೆಡ್ಜ್ ಇಲ್ಲದೆ ಇರೋರಿಗೆ ನಾವೇನು ಮಾಡಕ್ಕಾಗಲ್ಲ. ಬೇರೆಯವ್ರು ಯಾರು ಬಂದ್ರೆ ಅವರು ಅವಾಗ 2,000 ಕಟ್ಬೇಕಾ, 1,000 ಕಟ್ಟಿದ್ರು ಸಾಕ? 2000 ನನ್ ಜೊತೆಗ್ ಬಂದ್ರೆ ಒಬ್ರಿಗೆ 3,000, ಇಬ್ರು ಬಂದ್ರೆ 4,000. ಅಲ್ಲ, ಇವಾಗ ಅದಕ್ಕೋಸ್ಕರನೇ ಇನ್ನೊಬ್ರು ಬರ್ತಾರಲ್ಲ ಆಮೇಲೆ, ಅವಾಗ ಅವರು 1,000 ಕಟ್ಬೇಕಾ ಅಥವಾ 2,000 ಕಟ್ಬೇಕಾಗತ್ತಾ ಅಂತ. ನಾನ್ ಹೇಗಿದ್ರು 3,000 ಕಟ್ಬಿಟ್ಟಿರ್ತೀನಲ್ಲ. ಒಂದು ಕಟ್ಬೇಕು ಅವರು. ನನ್ ಜೊತೆಗ್ ಬರ್ತಾರೆ. ಅದೇ 1 ಕಟ್ಬೇಕಾಗತ್ತಲ್ವಾ? ಅದೇ ಅವಾಗ ಬೇಕಾದ್ರೆ ಯಾರು ಬಂದ್ರೆ ಬೇಕಾದ್ರೆ ಕಟ್ಸೋಣ. ಅದಕ್ಕೋಸ್ಕರ ಇವಾಗ ನಾನು ಇವತ್ತು ಕಟ್ತಾ ಇದ್ದೀನಿ. ಇವತ್ತು ಅಥವಾ ನಾಳೆ ಕಟ್ತೀನಿ. ಓಕೆ ಮೇಡಮ್. ನಾನು ವೆಯ್ಟ್ ಮಾಡಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡಲ್ಲ, ನಾನು ಕಟ್ಬಿಡ್ತೀನಿ ನಾಳೆ. ಸರಿ, ಆಯ್ತು. ಓಕೆ. ಅದಕ್ಕೋಸ್ಕರ ಆಮೇಲೆ ಏನಾದ್ರು ಅವ್ರು ಕನೆಕ್ಟ್ ಆದ್ರೆ ಅವ್ರು ಕನೆಕ್ಟ್ ಅವ್ರ ಆದ್ರೆ ಹತ್ರನೇ 1,000 ಕಟ್ಟಿದ್ರೆ ಸಾಕು ಅವರು. ಅದೇನೆ ಆತರ ಹೇಳ್ಬಿಟ್ಟು ಕಟ್ಟಿಸ್ತೀನಿ ಅಷ್ಟೇ. ಸರಿ, ಓಕೆ. ಪರವಾಗಿಲ್ಲ. ಈಗೆಲ್ಲ 5 ಗಂಟೆ ಕಟ್ತಾ ಇದಾರ ಇವಾಗ ಯಾರಾದ್ರೂ? ಒಂದು 3 ಮೆಂಬರ್ಸ್ ಹಾಕಿದ್ದಾರೆ ಮೇಡಮ್. ಓಕೆ. ಶುರು ಆಗಿದೆಯಲ್ಲ, ಪರವಾಗಿಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಗೊತ್ತಿದ್ರು ಇದರಿಂದ ಏನ್ ಕೆಲವರು ಏನಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಮಾಡ್ತೀವಿ ಅಂತಾರೆ. ಯಾವ ಏನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಕಲಿಯೋಷ್ಟಾಗಿದ್ರೆ ಈಗ ಯಾಕೆ ಜನ ಸಮಸ್ಯೆಯಲ್ಲಿ ಇರ್ತಾ ಇದ್ರು? ಈಗ ಮನೇಲೆ ಓದಿ ನಾನು ಪಾಸ್ ಆಗ್ತೀನಿ ಅನ್ನೋದಾಗಿದ್ರೆ ಲಕ್ಷ ಕಟ್ಟಿ ಸ್ಕೂಲಿಗೆ ಯಾಕೆ ಕಳಿಸ್ಬೇಕಾಗಿತ್ತು? ಹೆಂಗೂ ಓದಕ್ ಬರುತ್ತೆ, ಕನ್ನಡ ಇಂಗ್ಲಿಷ್ ಓದಕ್ ಬರುತ್ತಲ್ವಾ ಮನೇಲಿ ಅಪ್ಪ ಅಮ್ಮಂದಿರಿಗೆ, ಅವರೇ ಹೇಳ್ಕೊಡ್ಬೋದಿತ್ತಲ್ಲ ಪಾಠನ. ಸ್ಕೂಲಿಗೆ ಕಳಿಸಿ ಟೀಚರ್ ಹತ್ರ ಯಾಕೆ ಹೇಳಿಸ್ಬೇಕು? ಸರ್ಟಿಫಿಕೇಟ್ ಬೇಕಲ್ಲ. ಕನ್ನಡ ಓದಕ್ ಬರುತ್ತೆ, ಸರ್ಟಿಫಿಕೇಟ್ ಬೇಕಲ್ಲ, ಅದಕ್ಕೆ ಕಳಿಸ್ತಾರೆ. ಅಲ್ಲ, ಮನೇಲೆ ಓದಿಸ್ತೀನಿ ನಾನು, ಎಕ್ಸಾಮ್ ಬರೀ ನೀನು ಅಂತ ಮಾಡ್ಬೋದಿತ್ತಲ್ಲ. ಎಕ್ಸಾಮ್ ಬರೆದ್ರೆ ಪರ್ಮಿಷನ್ ಇರಲ್ವಲ್ಲ, ಅದಕ್ಕೆ ಬರ್ಲೇಬೇಕು. ಹಂಗೆ ಬರ್ಲೇಬೇಕು ಅಂತಾರಲ್ಲ. ಏನ್ ಗೊತ್ತಾ, ಯೂಟ್ಯೂಬ್ ಅಲ್ಲಿ ಕಲಿಬಹುದು, ಕಲಿಯೋದಕ್ಕೆ ಏನ್ ತೊಂದ್ರೆ ಇರಲ್ಲ. ಆದ್ರೆ ಅದು ಕನ್ಸಿಸ್ಟೆನ್ಸಿ ಇರಲ್ಲ. ಸೊ ಸೀರಿಯಸ್ನೆಸ್ ಇರಲ್ಲ. ಏನಾದ್ರೂ ಡೌಟ್ ಬಂದ್ರೆ ಯಾರನ್ನ ಕೇಳ್ತಾರೆ?
ಹಾ ಅದೇನೆ, ಅವರು ಯೂಟ್ಯೂಬ್ ಅವ್ರು ಇವ್ರಿಗೆ ಯಾರನ್ನು ಕೇಳಕ್ಕಾಗಲ್ಲ. ಅವ್ರನ್ನ ಕೇಳಿದ್ರೆ ಏನ್ ಆನ್ಸರ್ ಮಾಡ್ತಾರೆ ಅವ್ರು ಇವ್ರಿಗೆ? ಲಕ್ಷಾಂತರ ಹಾ ಜನ ನೋಡ್ತಾ ಇರೋವಾಗ ಅವ್ರೇನ್ ಆನ್ಸರ್ ಮಾಡ್ತಾರೆ? ಯಾರನ್ನ ಕೇಳಕ್ಕಾಗತ್ತೆ? ಯಾರನ್ನು ಕೇಳಕ್ಕಾಗಲ್ಲ. ಹೇಳಕ್ಕಾಗೋದಿಲ್ಲ. ನಾನೆಲ್ಲ 5000 ಎಲ್ಲ ಪರ್ ಹೆಡ್ 5000 ಇತ್ತು. ನಾನು ಹೋಗಿದ್ದೆ ಯಾವಾಗ 2023ನಲ್ಲಿ. ಅವಾಗಲೇ 5000 ಪೇ ಮಾಡಿ ಹೋಗಿದ್ದೀನಿ ನಾನು. ನಾನು ಹ್ಮ್ ನಿಮ್ಮ ನಾವೆಲ್ಲ ಇದಕ್ಕೆ ಬಂದಿದ್ವಲ್ಲ, ಮುನ್ನಾರ್ಗೆ, ಬೀರಮ್ಮ ಅಂತ ಒಬ್ರು ಹ್ಮ್ ಬಂದಿದ್ರು. ನಾವೆಲ್ಲ 5,000 ಕೊಟ್ಟು ಹೋಗಿದ್ವಿ ಹ್ಮ್ ಚಕ್ರ ಸಾಧನೆ ಕ್ಲಾಸ್ಗೆ. ಹ್ಮ್ 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 5,000. ಓ, ನೀವ್ ಅವಾಗ್ಲೇ ಕಲ್ತಿದ್ದ? ಹಾ 5,000 ಕೊಟ್ಟು ಅವಾಗ ಹೋಗಿದ್ವಿ. ಅಂದರೆ ಅದ್ರ ಬಗ್ಗೆ ಪೂರ್ತಿ ನಾಲೆಡ್ಜ್ ಎಲ್ಲ ಬಂತು ಅವಾಗ, ಹೇಗೆ ಏನು ಅಂತ. ಅಲ್ಲಿವರೆಗೂ ನನಗೂ ಚಕ್ರಗಳಿದ್ದಾವೆ ಅಂತ ಗೊತ್ತಿತ್ತು, ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಲೂ. ಯಾವುದೋ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದರೆ ಈ ಥರ ಎಲ್ಲ ಹೆಲ್ತ್ ಇಶ್ಯೂಸ್ ಬರುತ್ತೆ, ಮನಿ ಸ್ಟ್ರಕ್ ಆಗುತ್ತೆ, ಆ್ಯಂಗ್ಸೈಟಿ ಬರುತ್ತೆ, ಸಮಸ್ಯೆಗಳು ಜಾಸ್ತಿ ಆಗ್ತವೆ, ಅದೆಲ್ಲ ನಾಲೆಡ್ಜ್ ಇತ್ತು. ಬಟ್ ಹೆಂಗೆ ಆಕ್ಟಿವೇಟ್ ಮಾಡ್ಕೋಬೇಕು, ಯಾರನ್ನು ಇದು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆವಾಗ ಪ್ರಿಯಾ ಮೇಡಮ್ ಅಂತ ಒಬ್ಬರು, ಅವರು ಚಕ್ರದ ಬಗ್ಗೆ ತುಂಬ ಸಾಧನೆ ಮಾಡಿದ್ದಾರೆ. ಕೇರಳ ಅವರು, ಬಟ್ ಅವರು ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಬೆಂಗಳೂರಲ್ಲೇ ಇರೋದು. ಮತ್ತು ಹೀಲಿಂಗ್ ಕೂಡ ಮಾಡ್ತಾರೆ ಅವರು, ಸೋಲ್ ಹೀಲಿಂಗ್ ಅಂತೆಲ್ಲ ಬರುತ್ತಲ್ಲ, ಅದೆಲ್ಲ ಮಾಡ್ತಾರೆ. ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ ಅವರು. ಅವರು ಕ್ಲಾಸನ್ನು ತಗೊಂಡ್ರು. ಪರ್ ಹೆಡ್ 5000 ರುಪೀಸ್ ಇತ್ತು. ಆವಾಗ ನಾವು ಒಂದು 4 ಮೆಂಬರ್ಸ್ ಹೋಗಿದ್ವಿ, ನಮ್ಮ ಫ್ರೆಂಡ್ ಗ್ರೂಪ್ ಅವರೆಲ್ಲ ಸೇರಿ. ಅಲ್ಲಿಂದ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಗೊತ್ತಾಯ್ತು, ಒಂದು ನಾಲೆಡ್ಜ್ ಬಂತು. ಅದಾದಮೇಲೆ ನಾನೇ ಮೆಡಿಟೇಷನ್ ಮಾಡಿ ಮತ್ತೆ ಆನ್ಲೈನಲ್ಲಿ ಕ್ಲಾಸ್ ಮಾಡಿದೆ ನಾನು. ಟ್ರೈನಿಂಗ್ ಹೇಗೆ ಕೊಡೋದು, ನಾವು ಹೇಗೆ ನಮಗೆ ಸರಿ ಮಾಡ್ಕೊಂಡ್ಮೇಲೆ ನಾವು ಬೇರೆಯವ್ರಿಗೆ ಇದನ್ನು ಹೀಲ್ ಮಾಡಬೇಕು, ಇದು ಮಾಡಬೇಕು ಅಂತಂದರೆ 48 ದಿವಸ ಅದನ್ನು ಪ್ರಾಕ್ಟೀಸ್ ಮಾಡಿ 4 ಗಂಟೆಗೆ ಎದ್ದು ಫಸ್ಟ್ ಅವರು ನಮಗೆ ಎಲ್ಲ ಸರಿ ಹೇಳ್ಕೊಡ್ತಾರೆ ಹೇಗೆ ಹೇಗೆ ಅಂತ. ಆಮೇಲೆ ನಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಬೇರೆ ರೀತಿ ಹೇಗೆ ಮಾಡಬೇಕು ಅಂತಂದರೆ ಮತ್ತೆ ಅದಕ್ಕೆ ಮತ್ತೆ ನಾನು 8,000 ಕಟ್ಟಿ ಕ್ಲಾಸ್ ಮಾಡಿದೆ. ಹಾಗಾಗಿ ಈಗ ಫುಲ್ ಈಗ ಇದು ಮಾಡ್ಬೋದು, ಹೀಲ್ ಮಾಡೋಷ್ಟು ಲೆವೆಲಿಗೆ. ಆ ಟೈಮಲ್ಲಿ ಅಂದರೆ ನಾವು ನಾನ್ ವೆಜ್ ತಿನ್ನಬಾರ್ದು. ಈಗ ಹೋಗಿ ನಾವು ಹೇಗೆ ಆಕ್ಟಿವೇಶನ್ ಮಾಡ್ಕೋಬೇಕು, ನಾನು ಹೇಳೋವಂಥ ಎಲ್ಲ ಇದನ್ನು ನಿಮಗೆ ಫೀಲ್ ಆಗುತ್ತೆ. ನಿಮ್ದು ಯಾವ ಚಕ್ರ ಬ್ಲಾಕ್ ಆಗಿದೆ ಅಂತ ನಿಮಗೆ ನಾನು ಹೇಳ್ತೀನಲ್ಲ ಸಿಂಪ್ಟಮ್ಸು, ಆವಾಗ ನಿಮಗೆ ಗೊತ್ತಾಗುತ್ತೆ, ಓ ನನಗೆ ಈ ಥರ ಆಗ್ತಾ ಇದೆ, ನನಗೆ ಈ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂತ. ಆವಾಗ 48 ಡೇಸು ಬೇರೆಯವರಿಗೆ ನೀವು ಹೀಲ್ ಮಾಡಬೇಕು ಅಂತಂದರೆ 48 ಡೇಸ್ ನಾನ್ ವೆಜ್ ಏನು ತಿನ್ನಬಾರ್ದು, ಸೆಕ್ಷುವಲಲ್ಲಿ ಇರಬಾರ್ದು, ಸ್ವಲ್ಪ ಶಿಸ್ತುಬದ್ಧವಾಗಿರಬೇಕು. ಬೇರೆಯವರಿಗೆ ನಾನೇನು ಮಾಡ್ತಾ ಇದ್ದೀನಲ್ಲ ವರ್ಕ್ಶಾಪ್, ಆ ಥರ ಮಾಡಬೇಕು ಅಂದರೆ ನಿಮಗೆ ನೀವೇ ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಂದ್ರೆ 21 ಡೇಸ್ ಪಾಲನೆ ಮಾಡಬೇಕು. ಸ್ವಲ್ಪ ಆಧ್ಯಾತ್ಮಕ್ಕೆ ಹೋದ್ರೇ ಎಲ್ಲ ಥರದ ಸಕ್ಸಸ್ ಸಿಗತ್ತೆ. ಹೌದು, ಆಧ್ಯಾತ್ಮಕ ಹೋದ್ರೇನೆ ನಮ್ಗೆ ಕೆಲವೊಂದೆಲ್ಲ ಅರ್ಥ ಕೂಡ ಆಗೋದು. ಹೌದು, ಅರ್ಥನೇ ಆಗಲ್ಲ. ನೆನ್ನೆ ನಾನು ಹಂಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಒಂದು ಹುಡುಗಿ ಹಾಕಿದಾಳೆ, ಕ್ಯಾನ್ಸರ್ ಮುಕ್ತ ಆಗಿದೆ ಅಂತೆ ಧ್ಯಾನ ಮಾಡಿ. ಕ್ಯಾನ್ಸರಿಂದ 3rd ಸ್ಟೇಜ್ ಇದ್ದಿದ್ದು ಕ್ಯಾನ್ಸರು, ಬೋನ್ ಕ್ಯಾನ್ಸರ್ ಏನೋ ಆಗಿತ್ತು. 3ನೇ ಹಂತದಲ್ಲಿ ಇದ್ದಿದ್ದು ಕ್ಯಾನ್ಸರು ಪೂರ್ತಿ ಕ್ಯೂರ್ ಆಗಿದೆ ಮೆಡಿಟೇಷನ್ ಮಾಡಿ. ಅಷ್ಟು ಶಕ್ತಿ ಇದೆ, ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ, ಮಾಡ್ತಾ ಇಲ್ಲ ಜನ. ಒಳ್ಳೇದು ಅಂದ ತಕ್ಷಣ ಹಂಗೆ ಅಲ್ವಾ, ನಮ್ ಶರೀರದವ್ರೇ ಎಲ್ಲ ಮೆಡಿಸನ್, ಎಲ್ಲ ಡಾಕ್ಟ್ರು, ಎಲ್ಲ ಇಂಜಿನಿಯರು ಎಲ್ಲರೂ ಇದ್ದಾರೆ, ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇನೆ. ಹೌದು, ನಮ್ ಶರೀರನೇ ಅದ್ಭುತ, ಒಂದು ಮಿರಾಕಲ್ ಅದ್ಭುತದಲ್ಲಿ ಮೊದಲನೇ. ಹೌದು, ನಮ್ಮ ಬಾಡಿಗಿರೋಷ್ಟು ಪವರ್ ಯಾವುದಕ್ಕೂ ಇಲ್ಲ. ನಾವೇ ಹೌದು, ಬಾಡಿಗೆ, ಮೈಂಡ್ಗೆ, ಮನಸ್ಸು ಅಂತ ಏನ್ ಹೇಳ್ತೀವಿ ಅದಕ್ಕಿರೋಷ್ಟು ಶಕ್ತಿ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ. ಮರಿಯ ನೀರು, ಬೀಸ ಗಾಳಿ ಎಲ್ಲಕ್ಕಿಂತ ಪವರ್ಫುಲ್ ಮನಸ್ಸು. ಪಂಚತತ್ವಗಳೇ ನಮ್ಮಲ್ಲಿದಾವಲ್ಲ ಮೇಡಮ್. ಇದು ಅರ್ಥ ಆಗ್ಬೇಕಷ್ಟೇ ಜನಗಳಿಗೆ. ಕೆಲವರಿಗೆ ಇವ್ರಿಗೇನು ತಲೆ ಏನಾರು ಕೆಟ್ಟಿದೆಯಾ, ಏನೇನೋ ಹೇಳ್ತಾರೆ ಅಂತ ಅನ್ಕೋತಾರೆ. ಆದ್ರು
ನಾಲೆಡ್ಜ್ ಇಲ್ಲದೆ ಇರೋರ್ಗೆ ಏನು ಹೇಳಿ ಅನ್ಸುತ್ತೆ? ಹೌದು, ಗೊತ್ತಾಗಲ್ಲ ಅವ್ರಿಗೆ ಯಾವಾಗ ಹಾ, ಒಳಗ್ ಹೋಗಲ್ಲ. ಏನ್ ಗೊತ್ತಾ, ನಾವು ಹುಟ್ಟಿದಾಗ ಸಣ್ಣ ಮಕ್ಕಳ ಜೊತೆ ನಾವು ಒಡನಾಟ ಇಟ್ಕೊಂಡಾಗ ಗೊತ್ತಾಗುತ್ತೆ. ಸಣ್ಣ ಮಕ್ಕಳಲ್ಲಿ ಅಂದ್ರೆ ಒಂದೂವರೆ ವರ್ಷ ಆತರ ಮಕ್ಕಳಲ್ಲಿ ಹ್ಮ್ ಅವಕ್ಕೆ ಪಂಚತತ್ವಗಳು ಅವಕ್ಕೆ ಎಷ್ಟು ಚೆನ್ನಾಗಿ ಅವು ಅಬ್ಸರ್ವ್ ಮಾಡ್ಕೊತವೆ, ಅರ್ಥ ಮಾಡ್ಕೊಂಡಿರ್ತವೆ. ಅಂದ್ರೆ ನೀರಲ್ಲಿ ಆಟ ಆಡಿದ್ರೆ ಖುಷಿ ಪಡ್ತವೆ, ಮಣ್ಣಲ್ಲಿ ಆಟ ಆಡಿದ್ರೆ ಖುಷಿ ಪಡ್ತವೆ, ಜೋರ ಗಾಳಿ ಬೀಸಿದಾಗ ಖುಷಿ ಪಡ್ತವೆ, ಹೌದು ಆಕಾಶದಲ್ಲಿ ಚಂದ್ರ ನೋಡಿ ಖುಷಿ ಪಡ್ತವೆ. ಹೌದಾ? ಹೌದು ಆಮೇಲೆ ನಡಿಬೇಕಾದ್ರೆ ಖುಷಿ ಪಡ್ತವೆ. ಹಾಗೆ ಹೌದು ಪಂಚತತ್ವಗಳಲ್ಲೂ ಅವು ಎಂಜಾಯ್ ಮಾಡ್ತಾ ಇರ್ತವೆ. ಹೌದು ಅವಕ್ಕೆ ಯಾರು ಹೇಳ್ಕೊಟ್ಟಿರಲ್ಲ. ಆದ್ರೂನು ಅವು ಅಷ್ಟು ಅದ್ರೊಳಗೆ ಆಟ ಆಡ್ಬೇಕಾದ್ರೆ ಅದ್ರೊಳಗೆ ಅವ್ರು ಇನ್ವಾಲ್ವ್ ಆದಾಗ ಆಗ ಭಾವನೆ ಇದೆಯಲ್ಲ ಅವುಗಳ ಮುಖದಲ್ಲಿ, ಅದನ್ನ ನೋಡಿದಾಗ ಗೊತ್ತಾಗುತ್ತೆ. ಹುಟ್ಟದಾಗೇನೆ ಮನುಷ್ಯಂಗೆ ಪಂಚತತ್ವಗಳನ್ನ ಅಳವಡಿಸಿ ಕಳ್ಸಿದಾರೆ. ಅದನ್ನೆಲ್ಲ ಬಿಟ್ಟು ನಾವೇನೋ ಸಾಧನೆ ಮಾಡ್ತೀವಿ ಅಂತ ಹೋಗ್ತೀವಿ, ಏನು ಆಗಲ್ಲ ಅವಾಗ. ಇದನ್ನ ಆಗಲ್ಲ. ಹಿಡ್ಕೊಂಡ್ರೆ ಅದಾಗದು. ತಿಪ್ಪಲ್ ಲಾಗ ಹೊಡೆದ್ರು ಆಗಲ್ಲ, ಆಗಲ್ಲ. ಆದ್ರೂ ಅದು ಕ್ಷಣಿಕ. ಹಾ, ಅಷ್ಟೇನೆ ಅಷ್ಟೇನೆ. ಈ ಪಂಚತತ್ವಗಳಲ್ಲೇ ಭೂಲೋಕದ ಬ್ರಹ್ಮಾಂಡನೇ ಅಡಗಿರೋದು. ಹೌದು, ಇದು ಅರ್ಥ ಆಗ್ಬಿಟ್ರೆ ಜೀವನ ಸಾರ್ಥಕ ಆಗೋಗ್ಬಿಡುತ್ತೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ತಾನೇ ತಲೆಗೆ ಬರುತ್ತೆ. ಹೌದು. ಈಗ ನಾಭಿಯಿಂದ ಹೊಕ್ಕಳು ಇದ್ರಿಂದಾನು ಉಸಿರಾಡ್ಬೇಕು ಅಂತೀವಿ. ಅವಕ್ಕೆ ಯಾರು ಹೇಳ್ಕೊಟ್ಟಿರ್ತಾರೆ? ಹುಟ್ಟಿದಾಗಿಂದನೂ ಅದೇ ಕೆಲಸ ಮಾಡ್ತಾವ ಅವು. ದೊಡ್ಡವರಾಗ್ತಾ ನಾವ್ ಹೇಳ್ಕೊಡ್ತೀವಿ. ಹಾ, ಅವಕ್ಕೆ ಯಾರು ಹೇಳ್ಕೊಟ್ಟಿರ್ತಾರೆ ನಾಭಿಯಿಂದ ಉಸಿರಾಡ್ಬೇಕು ಅಂತ? ಹೌದು ನೋಡಿ, ಹುಟ್ಟಿದಾಗೇನೆ ಅದಕ್ಕೆ ಸೃಷ್ಟಿನಲ್ಲೇನೆ ಆತರ ಬಂದ್ಬಿಟ್ಟಿದೆ. ಹೌದು ಅದನ್ನ ಬಿಟ್ಟು ನಾವು ಬೇರೆ ಮಾಡಿರ್ತೀವಿ. ಹ್ಮ್. ಮೇಡಮ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನಿಮ್ಮ ಮೊಮ್ಮಕ್ಕಳಲ್ಲಿ ಅಲ್ವಾ? ಹೌದೌದು ಹೌದು. ಒಳ್ಳೆ ವಿಷಯ. ಅದೇ, ಹಾ, ಅದನ್ನ ಆಟ ಆಡ್ತಾ ಇರ್ಬೇಕಾದ್ರೆ ಅವುಗಳಲ್ಲಿ ಆಗ ಖುಷಿ. ಒಂದ್ ಆಟ ಸಾಮಾನ್ ಕೊಟ್ಟಾಗ ಆ ಖುಷಿ ಇರಲ್ಲ. ಹೌದು ಅದೇ ನೀವು ನೀರಲ್ಲಿ ಮಣ್ಣಲ್ಲಿ ಆಟ ಆಡಿಸಿ ಎಷ್ಟು ಖುಷಿ ಪಡ್ತೇವೆ ಅಂದ್ರೆ, ಅಯ್ಯೋ ಎಲ್ಲ ಎರ್ಚ್ಕೊಂಡು ಮಾಡಿ ಅಷ್ಟು ಸಂತೋಷ ಪಡ್ತವೆ. ಅವಾಗ ಅನ್ಕೊಳ್ಳೋದು ಪಂಚತತ್ವಗಳಲ್ಲಿ ಎಷ್ಟು ಎಂಜಾಯ್ ಮಾಡ್ತವೆ ಇವು. ಪಂಚಭೂತಗಳಲ್ಲಿ ನಾವ್ ಅದನ್ನ ಕಲ್ತು ಎಂಜಾಯ್ ಮಾಡ್ತೀವಿ, ಇವೇನು ಇಲ್ಲ ಹಂಗೆ ಎಂಜಾಯ್ ಮಾಡ್ತವೆ ಅಂತ. ಹೌದು. ಬೆಳೀತಾ ಬೆಳೀತಾ ನಾವು ತರ್ಕ ಬುದ್ಧಿನ ಹೇಳ್ಕೊಡ್ತೀವಿ, ಲಾಜಿಕ್ ಮೈಂಡ್ನ ತಂದ್ಬಿಡ್ತೀವಿ. ಹಾ, ದಯವಿಟ್ಟು ಹೌದು. ಯಾರು ಲಾಜಿಕ್ ಆಗಿ ಥಿಂಕ್ ತರ್ಕ ಮಾಡಬೇಡಿ. ಲಾಜಿಕ್ ಮೈಂಡ್ ಥಿಂಕ್ ಮಾಡಿ ಮಾಡಿ. ಈಗ ನಂದೇ ಒಂದು ಕ್ವಶನ್ನು, ಈಗ ಲಾಜಿಕ್ ಆಗಿ ನಾನು ತುಂಬ ಮಾಡ್ತಿದ್ದೆ ಬಿಡಿ ಫಸ್ಟು. ನನ್ನಂಥ ಡೌಟ್ ಇನ್ಯಾರೂ ಇಲ್ವೇನೋ ಅನ್ಬೇಕು. ಹೇಗಾಗತ್ತೆ, ಹೆಂಗಾಗತ್ತೆ, ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ, ಬರೀ ಇದೇ ಕ್ವಶನ್ಸು. ಅಷ್ಟೆಲ್ಲ ಕ್ವಶನ್ ಮಾಡಿ ಈಗ ದೇವರನ್ನೇ ಒಂದು ಕ್ವಶನ್ ಕೇಳಿ, ಯೂನಿವರ್ಸ್ನೇ ಒಂದು ಕ್ವಶನ್, ಏನೋ ಒಂದು ಕೆಲಸದ ಬಗ್ಗೆ ಏನೋ ಒಂದು ಪವಾಡಗಳು ನಡೀತಾ ಇರ್ತವೆ ಕೆಲವು ಕಡೆ. ಅದು ಹೆಂಗಾಗತ್ತೆ ಅಂತ ನಾವು ಹುಡ್ಕಕ್ಕೆ ಹೋಗ್ತೀವಿ, CID ಕೆಲಸ ಮಾಡ್ತೀವಿ. ಹೆಂಗಿದು ಆಗ್ಬಿಡುತ್ತೆ, ಇದು ಸಾಧ್ಯನಾ ಅಂತ ನಾವು ಯಾವಾಗ ಲಾಜಿಕ್ ಮೈಂಡ್ ತರ್ಕ ಬುದ್ಧಿಗೆ ಬರ್ತೀವಿ, ಹಂಗೆಲ್ಲ ಮಾಡಿ 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 ಈಗ ನಾವೇನು ಸಾಧನೆ ಮಾಡಿದ್ದೀವಿ, ಏನೋ ಒಂದು ಕಂಡಿಡ್ದಿದ್ವಿ. ಈಗ ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಪವಾಡ ಆಗುತ್ತೆ, ಅಲ್ಲಿ ಹೋದಾಗ ಏನೋ ಒಂದು ನಮಗೆ ಎನರ್ಜಿ ಪಾಸ್ ಆಗುತ್ತೆ ಅಂತ ಬೇರೆ ಯಾರೋ ಒಬ್ರು ಹೇಳ್ತಾರೆ. ಹೆಂಗೆ ಪಾಸ್ ಆಗುತ್ತೆ, ಅದು ಹೆಂಗೆ ಬರುತ್ತೆ ಅಂತ ನಾವು ಕ್ವಶನ್ ಮಾಡ್ತೀವಲ್ಲ, ಹಂಗೆ ಕ್ವಶನ್ ಮಾಡಿ 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 ನಾವೀಗ ಏನು ಸಾಧನೆ ಮಾಡಿದ್ದೀವಿ. ಈಗ ಲಾಜಿಕ್ ಮೈಂಡಲ್ಲೇ ಇಷ್ಟು ದಿವಸ ನಾವು ಇದ್ದಿದ್ದು, ಲಾಜಿಕ್ ಆಗಿ ಥಿಂಕ್ ಮಾಡಬೇಕು ಅಂತೇಳಿ ಎಲ್ಲ ಇದು ಮಾಡ್ತಾ ಇದ್ವಿ. ಆ ಲಾಜಿಕ್ ಮೈಂಡಲ್ಲಿ ಇದ್ದು ಈಗ ನಮ್ಮಲ್ಲಿ ನನ್ನನ್ನು ಸೇರಿಸಿ ನಾವು ಯಾರಾದ್ರೂ ಏನಾದ್ರು ಸಾಧನೆ ಮಾಡಿದೀವಾ? ಇಲ್ಲ, ಆಗಿಲ್ಲ ಅಂದ್ರೆ ಲಾಜಿಕ್ ಇಲ್ಲ. ಲಾಜಿಕ್ ಅಂತ ಅಂದ್ರೆ ಕೆಲವರೆಲ್ಲ ಹೇಗೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಕಣ್ಣು ಮುಂದೆ ನಡಿಬೇಕು, ಅವ್ರಿಗೆ ಏನೇ ನಡಿಯಂಗಿದ್ರು ಕಣ್ಣು ಮುಂದೆ ನಡಿಬೇಕು. ಇದು ಗಾಳಿ ಬೀಸೋದೇ ಆಗ್ಲಿ ಏನೇ ಆಗ್ಲಿ ಅವ್ರು ಕಣ್ಣು ಮುಂದೆ ನಡಿಬೇಕು, ಅವಾಗ್ಲೇ ಅವ್ರು ಒಪ್ಕೊಳ್ಳೋದು. ಇದ್ರೆ ಒಪ್ಕೊಳ್ಳೋದೇ ಇಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋರು. ಅದೇ ಅವ್ರು ಏನ್ ಸಾಧನೆ ಮಾಡಿರ್ತಾರೆ ಅಷ್ಟೊಂದೆಲ್ಲ ಲಾಜಿಕ್ ಆಗಿ ಮಾಡಿ? ಅಲ್ಲ, ಸಾಧನೆ ಅಂದ್ರೆ ಅವರು ಓದಿರೋದು, ಸಂಪಾದನೆ ಮಾಡೋದು, ಇದೇ ಸಾಧನೆ ಅವರಲ್ಲಿ. ಬೇರೆದೇನು ಸಾಧನೆ ಅಂತ ಗೊತ್ತೇ ಆಗಲ್ಲ. ಹಣ ಮಾಡೋದೇ ಸಾಧನೆ. ಹಣ ಮಾಡೋದು, ಓದಿದೀವಿ ನಾವು, ನಮ್ಗೆಲ್ಲ ಗೊತ್ತು, ಇದು ಅವರ ತರ್ಕ ಬುದ್ಧಿ. ಏನು ಓದಿದ್ದವ್ರಿಗೆ ಏನು ಗೊತ್ತಿಲ್ಲ ಅಂತ. ಹೌದು. ಒಂದ್ಸರಿ ಲಾಜಿಕ್ ಬಿಟ್ಟು ಮ್ಯಾಜಿಕ್ ನ ನಂಬಕ್ ಸ್ಟಾರ್ಟ್ ಆದ್ರೆ ನಿಜವಾಗ್ಲೂ ಮ್ಯಾಜಿಕ್ ಆಗುತ್ತೆ ಲೈಫಲ್ಲಿ. ಲಾಜಿಕ್ ಮೈಂಡ್ ನ ಬಿಟ್ಟು ಒಂದ್ಸರಿ ಇನ್ಮೇಲೆ ಮ್ಯಾಜಿಕ್ ಮೇಲೆ ನಂಬಿಕೆ ಇಡಿ, ಮ್ಯಾಜಿಕ್ ಆಗೇ ಆಗತ್ತೆ.
ಇವತ್ತು ಯಾಕೋ ಯಾರು ಎದ್ದಿಲ್ಲ ಹೌದು. ಅನ್ಸುತ್ತೆ. ಸ್ಟಾರ್ಟ್ ಮಾಡೋಣ, ಟೈಮ್ ಆಗೋಯ್ತು. ಎಷ್ಟು ಜನ ಬಂದಿದ್ದಾರೆ? ಒಂದು 5 ಮೆಂಬರ್ಸ್. ಎಷ್ಟು ಜನ ಬಂದಿದ್ದಾರೆ? ಐದೇ ಜನ. ಅಷ್ಟೇನಾ? ಹ್ಮ್. ಶುರು ಮಾಡಿ ಮೇಡಮ್. 14-15 ಜನ Correct, ಇದ್ರು, ಇವತ್ತು ಯಾಕೋ ಕಮ್ಮಿ ಆಗಿದ್ದಾರೆ. ದಿನ ಅದೇ ಹೇಳ್ಕೊಡ್ತಾರೆ, ಏನ್ ಕೇಳೋದು ಅನ್ನೋ ಮನಸ್ಥಿತಿಯವರು ಇದ್ದಾರೆ ಈಗ. ಹೇಳಿದ್ದೆ ಹೌದು. ಹೇಳ್ತಾರೆ, ಏನದು ದಿನ ಅದೇನೆ ತಾನೇ ಹೇಳೋದು ಅವ್ರು. ಒಂದ್ ಅರ್ಧ ಗಂಟೆ ಬಿಟ್ಟೆ ಎದ್ದೋಳೋಣ. ಆ ಹಾ, ಅರ್ಧ ಗಂಟೆ ಬಿಟ್ಟೆ ಎದ್ದೋಳೋಣ, ಹೌದು. ಮೆಡಿಟೇಷನ್ ಜಾಯ್ನ್ ಆಗೋಣ ಅಂತ ಅಂದ್ಬಿಟ್ಟು ಅವಾಗ ಹಾ ಹೌದು. ಓಕೆ, ಪರವಾಗಿಲ್ಲ. ಒಬ್ರು ಬಂದ್ರು ನಾವು ಮಾತಾಡಲೇಬೇಕು. ಸೊ ಗ್ರಾಟಿಟ್ಯೂಡ್ ಈಗ ಹೌದು. ಎಲ್ಲರೂ ಸಲ್ಲಿಸ್ತಾ ಇದ್ದೀರಲ್ವಾ? ಒಂದ್ಸರಿ ಮೆಸೇಜ್ ಹಾಕ್ಬಿಡಿ, ಯಾರ್ಯಾರೆಲ್ಲ ಗ್ರಾಟಿಟ್ಯೂಡ್ ಹೌದು. ಮಾಡ್ತಾ ಇದ್ದೀರಾ, ಏನು ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ. ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಗ್ರಾಟಿಟ್ಯೂಡ್ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಗ್ರಾಟಿಟ್ಯೂಡ್ ಅನ್ನೋದು ಒಂದು ಪವಾಡನೆ ಮಾಡುತ್ತೆ ನಿಮ್ಮ ಜೀವನದಲ್ಲಿ. ಈಗ 2-3 ದಿವಸಕ್ಕೆ ನಿಮಗೆ ಗೊತ್ತಾಗಲ್ಲ, ಇನ್ನು 1 ಮಂತ್ 2 ಮಂತ್ ಬಿಟ್ಟು ನೋಡಿ, ನಿಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಗಿರಿಜಾಂಬ ಮೇಡಮ್ ಎಸ್. ಮತ್ತೇನಂದ್ರೆ ಈಗ ಕೆಲವರಿಗೆ ಈಗ ತುಂಬ ಇನ್ನೂ ಕ್ರಿಟಿಕಲ್ ಕಂಡೀಷನ್ ಆಗ್ತಾ ಇರುತ್ತೆ ಅಂತ ಐ ಥಿಂಕ್ ನನಗೆ ಮೆಸೇಜ್ ಬರ್ತಾ ಇರೋದು, ನನ್ನ ಮನಸ್ಸಿಗೆ ಅನ್ನಿಸ್ತಾ ಇರೋದು. ಯಾರೆಲ್ಲ ಕ್ಲಾಸಲ್ಲಿ ಇರ್ಬೋದು ಅಥವಾ ಬೇರೆಯವರಿಗೆ ತುಂಬ ಕ್ರಿಟಿಕಲ್ ಅನ್ನಿಸ್ತಾ ಇದೆ ಈಗ, ಇನ್ನೂ ಜೀವನ ಇನ್ನೂ ಕಷ್ಟ ಆಗಿದೆ ಅನ್ನಿಸ್ತಾ ಇದೆ. ಬಟ್ ಡೋಂಟ್ ವರಿ, ಅದು ಸರಿ ಹೋಗೋವಾಗ, ಈಗ ದೀಪ ಉರಿಯುವಾಗ, ದೀಪ ನಂದೋಗೋವಾಗ ಜೋರಾಗಿ ಉರಿಯುತ್ತೆ ಅಂತಾರೆ ಗೊತ್ತಾ? ಅದೇ ಥರ ಸಮಸ್ಯೆಗಳು ಇರ್ತವೆ, ಬಟ್ ಸರಿ ಹೋಗುವಂಥ ಸಮಯ ಬಂದಾಗ ಇನ್ನೂ ಜಾಸ್ತಿ ಸಮಸ್ಯೆ ಬರ್ತವೆ. ಇದಕ್ಕೊಂದು ಇಂಗ್ಲೀಷಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಟುಡೇ ಈಸ್ ಡಿಫಿಕಲ್ಟ್, ಟುಮಾರೋ ಈಸ್ ವೆರಿ ಡಿಫಿಕಲ್ಟ್. ಅಂದರೆ ಇವತ್ತು ಕಷ್ಟ ಇದೆ, ನಾಳೆ ಇನ್ನೂ ತುಂಬ ಕಷ್ಟ ಇದೆ, ಬಟ್ ಡೇ ಆಫ್ಟರ್ ಟುಮಾರೋ ಈಸ್ ವೆರಿ ಗುಡ್. ನಾಡಿದ್ದು ಆಚೆ ನಾಡಿದ್ದು, ನಾಳೆ ಅಲ್ಲ ಆಚೆ ನಾಡಿದ್ದು ತುಂಬ ಚೆನ್ನಾಗಿರುತ್ತೆ. ಬಟ್ ಸಮ್ ಪೀಪಲ್ಸ್ ವಿಲ್ ಡಿಸೈಡ್ ಟುಮಾರೋ ನೈಟ್. ಅಂದರೆ ನಾಳೆ ರಾತ್ರಿನೇ ಡಿಸೈಡ್ ಮಾಡಿಬಿಡ್ತಾರೆ, ಇಷ್ಟೊಂದು ಕಷ್ಟ ಬಂದ್ಬಿಡ್ತಲ್ಲ, ಇನ್ನೂ ಬದುಕಬಾರ್ದು ನಾನು ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ನಾಡಿದ್ದನ್ನು ನೋಡೋವಂಥ ಪ್ರಯತ್ನನೇ ಮಾಡಲ್ಲ. ತುಂಬ ಚೆನ್ನಾಗಿರುವಂಥ ದಿನ ಇನ್ನೇನು ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ಅವ್ರ ಲೈಫನ್ನು ಕ್ಲೋಸ್ ಮಾಡ್ಕೋತಾರೆ ಅಲ್ವಾ? ಕೇಳಿದ್ದೀರಾ ತುಂಬ ಜನ, ಇವತ್ತು ಕಷ್ಟ ಬಂದಿರುತ್ತೆ, ಬಟ್ ನಾಳೆ ಸರಿಯಾಗಲ್ಲ, ನಾಳೆ ಇನ್ನೂ ಜಾಸ್ತಿ ಕಷ್ಟ ಬರುತ್ತೆ. ಆ ಇನ್ನೂ ಜಾಸ್ತಿ ಕಷ್ಟವನ್ನು ನಾನು ಫೇಸ್ ಮಾಡಿದೆ ಅಂದರೆ ನಾಡಿದ್ದು ಚೆನ್ನಾಗಿರುತ್ತೆ. ಆ ನಾಡಿದ್ದನ್ನು ನೋಡುವಂಥ ಮನಸ್ಥಿತಿ ನಮಗಿರಲ್ಲ. ಹಿಂಗೆ ಕಂಟಿನ್ಯೂ ಆಗುತ್ತೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾಳೆ ರಾತ್ರಿನೇ ಡಿಸೈಡ್ ಮಾಡಿಬಿಟ್ಟು ಲೈಫ್ ಸಾಕಿಷ್ಟು ಅಂತ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಸೊ ಹಾಗಾಗಿ ಇನ್ನೂ ಒಂದು ದಿವಸ ಕಾಯೋಣ, ನಾಡಿದ್ದವರೆಗೂ ಕಾಯೋಣ ಅನ್ನೋ ತಾಳ್ಮೆ ಬರಬೇಕು ನಮ್ಮಲ್ಲಿ. ಯಾರಿಗೆಲ್ಲ ಈಗ ಇನ್ನೂ ತುಂಬ ಕ್ರಿಟಿಕಲ್ ಅನ್ನಿಸ್ತಾ ಇದೆ, ಇಲ್ಲಿರೋರ್ಗೇನೆ ಯಾಕೋ ಗೊತ್ತಿಲ್ಲ, ನನಗೆ ಆ ಮೆಸೇಜ್ ಬಾರಿ ಬಾರಿ ಬರ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ, ಇನ್ನೂ ಜಾಸ್ತಿ ಅನ್ನಿಸ್ತಾ ಇದೆ ಅಂತ. ಡೋಂಟ್ ವೆರಿ, ಆ ಕಷ್ಟದ ಸಮಯ ಇರಲ್ಲ, ಒಳ್ಳೇದಾಗೇ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ದೇವರು ಈಗ ಪರೀಕ್ಷೆಯಲ್ಲಿ ಇಟ್ಟಿದ್ದಾನೆ, ಎಕ್ಸ್ಟ್ರೀಮ್ ಲೆವೆಲಿಗೆ ತಂದು ನಿಲ್ಲಿಸಿದ್ದಾನೆ. ಇದನ್ನು ನೀವು ತಾಳ್ಮೆಯಿಂದ ಗೆದ್ರಿ ಅಂದರೆ ಲೈಫ್ ಟೈಮ್ ಚೆನ್ನಾಗಿರ್ತೀರಾ. ಇದು ಯಾರೆಲ್ಲ ಈ ಪರಿಸ್ಥಿತಿನ ಇವತ್ತು ನಿಭಾಯಿಸ್ತಿದ್ದೀರಾ, ಆ ಜಾಗದಲ್ಲಿದ್ದೀರಾ, ಅವ್ರಿಗೆ ಒಂದು ಒಳ್ಳೆಯ ಸಂದೇಶ ನನ್ನ ಕಡೆಯಿಂದಲ್ಲ, ಯೂನಿವರ್ಸ್ ಕಡೆಯಿಂದ ನನ್ನ ಮನಸ್ಸಿಗೆ ಪದೇ ಪದೇ ಬರ್ತಾ ಇರೋದು. ನನಗೆ ಕನೆಕ್ಟ್ ಆಗಿರೋರಿಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇದೆ, ಬಟ್ ನಾಳೆ ಚೆನ್ನಾಗಿರುತ್ತೆ ಅಂತ ದೃಢ ಮನಸ್ಸು ಹೇಳ್ತಾ ಇದೆ. ಹಾಗಾಗಿ ಹೆಲ್ತ್ ದುಡ್ಡಿನ ವಿಷಯದಲ್ಲಿರ್ಬೋದು, ಯಾರು ಇನ್ನೂ ಜಾಸ್ತಿ ಫೇಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ನಾಳೆ ಒಳ್ಳೆಯದಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಯಾರೂ ಪೇಷನ್ಸ್ನ ಕಳ್ಕೊಬೇಡಿ ದಯವಿಟ್ಟು. ಮುಂದೆ ಬರುವಂಥ ಹೊಸ ಲೈಫು ಚೆನ್ನಾಗಿರುತ್ತೆ. ಎಕ್ಸ್ಟ್ರೀಮ್ ಲೆವೆಲ್ ಎಕ್ಸಾಮ್ನ ಪರೀಕ್ಷೆನ ಇಟ್ಟಿದ್ದಾನೆ ದೇವರು, ಅದನ್ನು ಪಾಸ್ ಆಗಲೇಬೇಕು ನೀವು. ಓಕೆನಾ? ಸೊ ಕೃತಜ್ಞತೆ ಅನ್ನೋದು ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳಿದೆ ಅಲ್ವಾ ನಾನು, ಹೆಂಗೆಲ್ಲ ಕೆಲಸ ಮಾಡುತ್ತೆ, ಎಷ್ಟೊಂದು ಜನ ಜೀವನದಲ್ಲಿ ಕೆಲಸ ಮಾಡಿದೆ. 365 ಥ್ಯಾಂಕ್ ಯು ಅನ್ನೋದೊಂದು ಬುಕ್ ಇದೆ, ಬೇಕಾದ್ರೆ ತೊಗೊಂಡು ಓದಿ. ಅದರಲ್ಲಿ ಅವನು ಸಂಕ್ಷಿಪ್ತವಾಗಿ ಥ್ಯಾಂಕ್ ಯು ಹೇಳೋದ್ರಿಂದ ಏನೇನೆಲ್ಲ ಸರಿಯಾಯಿತು, ಹೆಂಗೆ ಥ್ಯಾಂಕ್ ಯು ಹೇಳಿದ್ರು ಅಂತ ಇದೆ ಅದರಲ್ಲಿ. ರಾಬರ್ಟ್ ಕಾರ್ಲಿಕ್ ಅಲ್ಲ ಸಾರಿ ಜಾನ್ ದೀರ್ಘ ರಾವತ್ತು ಕ್ರಾಲಿಕ್, ಜಾನ್ ಕ್ರಾಲಿಕ್ ಅನ್ನೋರು ಬರೆದಿರೋದು ಈ ಬುಕ್ಕನ್ನು. ತುಂಬ ಚೆನ್ನಾಗಿದೆ, ಅದು ಬೇಕಾದರೆ ಓದಿ. ಇವತ್ತು ಟೈಮ್ ಆಗೋಯ್ತಲ್ವ, ಇನ್ನೊಂದು ಸಣ್ಣ ಕತೆ ಹೇಳ್ತೀನಿ ಇವತ್ತು. ಅಂದರೆ
ನಿಜವಾಗ್ಲೂ ನಡೆದಿರ್ತಕ್ಕಂಥ ಕತೆ ಹೇಳ್ತೀನಿ ಇವತ್ತು. ಥ್ಯಾಂಕ್ ಯು ಅನ್ನೋದನ್ನು ಬಿಡಬೇಡಿ. ಪ್ರತಿಯೊಂದು ಒಳ್ಳೊಳ್ಳೆ ಕ್ಷಣಗಳಿಗೆ, ಕೆಟ್ಟ ಕ್ಷಣಗಳಿಗೂ ಥ್ಯಾಂಕ್ ಯು ಹೇಳ್ತಾ ಬನ್ನಿ. ಅವನಿಗೆ 365 ಡೇಸ್ ಹಿಡಿತು, ಬಟ್ ನಿಮ್ಗೆ ಅಷ್ಟೊಂದು ದಿವಸ ಹಿಡಿಯಲ್ಲ. ಯಾಕಂದರೆ ಆಲ್ರೆಡಿ ಎಲ್ಲ ಫೇಸ್ ಮಾಡಿಬಿಟ್ಟಿದ್ದೀವಿ ನಾವು. ಇನ್ನೂ ಬೇಗನೆ ಒಳ್ಳೆಯದಾಗತ್ತೆ. ಏನೋ ಒಂದು ಹೊಸ ದಾರಿ ಅಂತೂ ಓಪನ್ ಆಗೇ ಆಗುತ್ತೆ. ಸೊ ಹಾಗಾಗಿ ಒಂದು ಉತ್ತರ ಪ್ರದೇಶ ಅಲ್ಲ, ಬಿಹಾರಲ್ಲಿ ಈಗ ಸ್ಕೂಲ್ ಕಟ್ಟಲಿ, ಒಂದು ಕಾಲೇಜ್ ಕಟ್ಟಲಿ, ಗೌರ್ಮೆಂಟ್ ಕಡೆಯಿಂದ ಏನೇ ಕಟ್ಟಿದ್ರು ಅದಕ್ಕೆ ಅವನ ಹೆಸರನ್ನ ಇಡ್ತಾ ಇದ್ದಾರೆ. ಅಂಥ ಒಂದು ಸಾಧನೆ ಮಾಡಿರೋ ವ್ಯಕ್ತಿ ಬಗ್ಗೆ ಹೇಳ್ತೀನಿ. ಅವನು ಅನ್ಎಜುಕೇಟೆಡ್, ಓದೇ ಇಲ್ಲ ಏನೂ, ಆಯಿತಾ. ದಶರಥ್ ಮಾಂಜಿ ಅಂತ ನೋಡ್ಬೋದು ನೀವು. ಯೂಟ್ಯೂಬಲ್ಲಾದರೂ ಹಾಕಿ ನೋಡಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಅವನಿಗೆ 26 ವರ್ಷ ಇರೋವಾಗ ಅವನು ಎಂಥ ಕುಗ್ರಾಮದಲ್ಲಿ ಹುಟ್ತಾನೆ ಅಂತಂದರೆ, ಅಲ್ಲಿ ನೀರು ಬೇಕು ಅಂದರೆ ಬೇರೆ ಊರಿಗೆ ಹೋಗಿ ತರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ನಾನು ಹೇಳ್ತಾ ಇರೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀರು ಬೇಕು ಅಂದರೆ ಬೇರೆ ಊರಿಗೆ ಹೋಗಿ ತರಬೇಕು. ನೀವು ಯಾವ ಪರಿಸ್ಥಿತಿಲಿ ಇದ್ದೀರಾ, ಅವನು ಯಾವ ಪರಿಸ್ಥಿತಿಲಿ ಇದ್ದ. ಅದೀಗ ನಡೆದಿರ್ತಕ್ಕಂಥ ಘಟನೆ ನಮ್ಮ ಸುತ್ತಮುತ್ತ. ನೀರು ಬೇಕಂದರೆ ಬೇರೆ ಊರಿಗೆ ಹೋಗ್ಬೇಕಿತ್ತು. ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ 70 ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತು. ಎಷ್ಟು ಕಿಲೋಮೀಟ್ರು? 70 ಕಿಲೋಮೀಟ್ರ್ ದೂರ ಹೋಗ್ಬೇಕಾಗಿತ್ತು. ಅಂಥ ಕುಗ್ರಾಮದಲ್ಲಿ ಹುಟ್ಟಿದ್ದ ಅವನು. ಅವ್ರ ಊರಿಗೆ ಒಂದು ಅಡ್ಡವಾಗಿ ಬೆಟ್ಟ ಇತ್ತು. ಈಗ ಈ ಕಡೆ ಒಂದಷ್ಟು ಊರುಗಳಿದ್ದಾವೆ ಅಂತಂದರೆ, ಈ ಕಡೆ ಅವ್ರ ಊರಿತ್ತು. ಅಲ್ಲಿ ಒಂದು ದೊಡ್ಡ ಬೆಟ್ಟ, ಮಧ್ಯದಲ್ಲಿ ಬೆಟ್ಟ ಇತ್ತು. ಏನು ಮಾಡಬೇಕಂದ್ರೂ ಆ ಬೆಟ್ಟನ ದಾಟಿ ಹೋಗ್ಬೇಕಿತ್ತಿಲ್ಲ, ಬೆಟ್ಟನ ಸುತ್ತಕೊಂಡು ಹೋಗ್ಬೇಕಾಗಿತ್ತು, ಆಯಿತಾ. ಅಂಥ ಊರಲ್ಲಿ ಅವನು ಹುಟ್ಟಿರ್ತಾನೆ. ದಶರಥ್ ಮಾಂಜಿ ಅಂತ ಅವನ ಹೆಸರು. ಮದುವೆ ಆಗುತ್ತೆ. ಅವನಿಗೆ 26ನೇ ವಯಸ್ಸಿರೋವಾಗ ಹೆಂಡತಿ ಗರ್ಭಿಣಿ ಆಗಿರ್ತಾಳೆ. ಇವನು ಪ್ರತಿ ದಿವಸ ಹೋದಂಗೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಆಯಿತಾ. ಅವತ್ತು ಕೂಡ ಕೂಲಿ ಕೆಲಸಕ್ಕೆ ಹೋಗ್ತಾನೆ. ಹೋಗಿ ಅವನು ಕೆಲಸ ಮಾಡ್ತಿರ್ತಾನೆ. ಹೆಂಡತಿ ಏನು ಮಾಡ್ತಾಳೆ, ಗಂಡನ ಊಟ ತಗೊಂಡು ಹೋಗೋಣ ಅಂದ್ಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡಿ ಆ ಬೆಟ್ಟನ ಹತ್ಕೊಂಡು ಇಳಿಬೇಕು. ಊಟನ ತಗೊಂಡು ಬರ್ತಾ ಇರ್ತಾಳೆ. ಬೈ ಚಾನ್ಸ್ ಕಾಲು ಜಾರಿ ಬಿದ್ದೋಗ್ಬಿಡ್ತಾಳೆ. ಬಿದ್ದಾಗ ಏನಾಗುತ್ತೆ, ಹೊಟ್ಟೆಗೆ ಪೆಟ್ಟಾಗುತ್ತೆ. ಆಮೇಲಿಂದ ಇವನಿಗೆ ವಿಷಯ ತಿಳಿಯುತ್ತೆ, ಈ ಥರ ಬಿದ್ದು ಪೆಟ್ಟಾಗಿದೆ ಅಂತ. ಇವನು ಓಡಿ ಬರ್ತಾನೆ. ಬಂದು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಆ ಬೆಟ್ಟದ ಮೇಲಿಂದನೇ ಹಿಂಗೆ ಅವಳನ್ನ ಎತ್ಕೊಂಡು ಇಳಿತಾ ಇರ್ತಾನೆ. ಅವಳಿಗೆ ರಕ್ತಸ್ರಾವ ಜಾಸ್ತಿ ಆಗ್ಬಿಟ್ಟು ಏನಾಗ್ತಾಳೆ, ಇಳಿಯೋ ಹೊತ್ತಿಗೆ ಸತ್ತೋಗ್ಬಿಡ್ತಾಳೆ. ಅವನ ಕೈಯಲ್ಲೇ ಸತ್ತೋಗ್ಬಿಡ್ತಾಳೆ ಹೆಂಡತಿ. ಅವನಿಗೆ ಅಪ್ಪ ಅಮ್ಮ ಕೂಡ ಇರಲ್ಲ. ಒಂದು 20 ವರ್ಷ ಬರೋವಾಗ ಡೆತ್ ಆಗಿರ್ತಾರೆ. ಅವನು ಅವನ ಹೆಂಡತಿ ಇಬ್ಬರೇ ಇರ್ತಾರೆ ಮನೆಯಲ್ಲಿ. ಹೆಂಡತಿ ಸತ್ತೋಗ್ಬಿಡ್ತಾಳೆ. ಕೈ ಮೇಲೆ ಹೆಂಡತಿ ಸತ್ತೋಗ್ತಾಳೆ. ಆವಾಗ ಅವನಿಗೆ ತುಂಬ ಬೇಜಾರಾಗುತ್ತೆ. ತಗೊಂಡೋಗಿ ಮಣ್ಣು ಮಾಡ್ತಾರೆ. ಇನ್ನೇನು ಮಾಡೋದು, ಒಬ್ಬನೇ ಇರೋದು ಅವನು. ಅವ್ರ ಮನೆಯಲ್ಲಿ ಯಾರೂ ಇಲ್ಲ. ಹೆಂಡತಿ ಎಷ್ಟು ಚೆನ್ನಾಗಿದ್ದ ಹೆಂಡತಿನೂ ಸತ್ತೋದ್ಲು. ಆವಾಗ ಅವನ ಪರಿಸ್ಥಿತಿ ಏನಾಗುತ್ತೆ, ಇನ್ನೇನಕ್ಕೆ ನಾನು ಬದುಕಬೇಕು, ಇನ್ನೇನು ಮಾಡಬೇಕು ಅಂತ ತುಂಬ ಹತಾಶರೀಗ. ತುಂಬ ನಮ್ಮನ್ನು ಹಚ್ಕೊಂಡಿರೋರು ನಮ್ಮನ್ನು ಬಿಟ್ಟು ಹೋದಾಗ ಹೆಂಗಾಗುತ್ತೆ ಅಲ್ವಾ. ಅದೇ ಅವನು ಆ ನೋವಲ್ಲೇ ಇರ್ತಾನೆ. 1 ದಿವಸ 2 ದಿವಸ 1 ವಾರ ಆಗುತ್ತೆ. ಬೇಜಾರಲ್ಲಿ ಹಂಗೆ ಅವಳ ಹೆಂಡತಿನ ನೆನಪು ಮಾಡ್ತಾ ಜೀವನ ಸಾಗಿಸ್ತಾನೆ. 1 ವಾರ ಆಗುತ್ತೆ. ಇನ್ನೇನು ಮಾಡಲಿ ನಾನು ಅಂತ ಅವನಿಗೆ ದಾರಿನೇ ತೋರೋದಿಲ್ಲ. ಹಾಗೆ ಒಂದು ದಿವಸ ಮನೆ ಮುಂದೆ ಅವನು ಗುಡಿಸ್ಲು ಇರುತ್ತೆ. ಒಂದು ಗುಡಿಸ್ಲು ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಇನ್ನೇನು ಮಾಡಬೇಕು ನಾನು, ಹೆಂಗೆ ಜೀವನ ಮಾಡೋದು ಅಂತ ಮಾಡ್ತಾ ಹಿಂಗೆ ತಲೆ ಬಗ್ಸ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ತಲೆ ಎತ್ತುತ್ತಾನೆ. ಎದುರಿಗೆ ಆ ಬೆಟ್ಟ ಕಾಣಿಸುತ್ತೆ. ಬೆಟ್ಟ ಕಾಣಿಸಿದ ತಕ್ಷಣ ಅವನಿಗೆ ಎಲ್ಲಿಲ್ಲಿ ಕೋಪ ಬಂದ್ಬಿಡುತ್ತೆ. ನನ್ನ ಹೆಂಡ್ತಿನ ಹಾಸ್ಪಿಟ್ಲಿಗೆ ಈ ಬೆಟ್ಟ ಏನೂ ಇಲ್ಲ, ಚೆನ್ನಾಗಿ ರೋಡ್ ಇದ್ದಿದ್ರೆ, ಗಾಡಿ ಇದ್ದಿದ್ದಿದ್ರೆ ಹೋಗಿ ನನ್ನ ಹೆಂಡ್ತಿನ ಉಳಿಸ್ಬೋದಾಗಿತ್ತು. ಈಗ ನಡ್ಕೊಂಡು ಹೋಗಿ ಬರೋವಷ್ಟು ಟೈಮ್ಗೂ ನಾವು ಒಂದು ವೆಹಿಕಲ್ ತಗೊಂಡು ಹೋಗೋವಾಗ ನಮಗೆ ಎಷ್ಟು ಈಸಿ ಆಗ್ತಾಯಿತ್ತಲ್ವಾ. ಅವಾಗ ಅವನ ತಲೆನಲ್ಲಿ ಏನು ಉಳಿಯುತ್ತಂದರೆ, ನಿನ್ನಿಂದನೇ ನನ್ನ ಹೆಂಡ್ತಿ ಸತ್ತಿದ್ದು, ನೀನು ಅಡ್ಡಲಾಗಿದ್ದಿದ್ದಕ್ಕೆ ನನ್ನ ಹೆಂಡ್ತಿನ ಉಳಿಸ್ಕೊಳಕ್ಕಾಗಲಿಲ್ಲ, ನಿನ್ನನ್ನು ಸೀಳಾಕ್ಬಿಡ್ತೀನಿ ನಾನು ಅಂತ ಕೋಪ ಬರುತ್ತಲ್ವ ನಮಗೆ. ಕಡ್ದಾಕ್ಬಿಡ್ತೀನಿ, ಕೊಚ್ಚಾಕ್ಬಿಡ್ತೀನಿ, ಸಾಯಿಸಾಕ್ಬಿಡ್ತೀನಿ ಅಂತೆಲ್ಲ ಅಂತೀವಲ್ಲ ಕೋಪ ಬಂದಾಗ. ಹಂಗೂ ಅವನಿಗೂ ಅದೇ ಥರ ಕೋಪ ಬಂತು. ನಾನು ನಿನ್ನನ್ನು ಸೀಳ್ಬಿಡ್ತೀನಿ, ನೀನು ಇರಬಾರ್ದು, ನೀನು ನಿನ್ನಿಂದನೇ ನಾನು ಹೆಂಡ್ತಿ ಸತ್ತಿದ್ದು ಅಂತ ಹೇಳ್ಬಿಟ್ಟು ಕೋಪ ಬರುತ್ತೆ. ಕೋಪ ಬಂದ ತಕ್ಷಣ ಏನು ಮಾಡ್ತಾನೆ, ಅದನ್ನು ಸೀಳಕ್ಕೆ ಏನೇನು ಬೇಕು ಹುಳಿ ಸುತ್ತಿಗೆನೆಲ್ಲ ತಗೊಂಡು ಹೋಗ್ತಾನೆ. ಸ್ಟಾರ್ಟ್ ಮಾಡ್ತಾನೆ ಹೊಡಿಯೋಕ್ಕೆ. ಹೊಡೆದು ಒಂದಷ್ಟು ಬಂಡೆಗಳನ್ನ ಬೇರ್ಪಡಿಸ್ತಾನೆ. ಆಮೇಲೆ ಊರವರೆಲ್ಲ ನೋಡ್ತಾರೆ, ನೆಂಟರು ನಿಷ್ಠರು ಬಂದು ನೋಡ್ತಾರೆ. ಇವನಿಗೇನೋ ತಲೆ ಕೆಟ್ಟೋಗ್ಬಿಟ್ಟಿದೆ, ಇವನು ಯಾಕಪ್ಪ ಹಿಂಗೆ ಬೆಟ್ಟನ ಸೀಳಕ್ಕೆ ಹೋಗ್ತಾ ಇದ್ದಾನಲ್ಲ, ಇವನಿಗೇನಾದ್ರು ಬುದ್ಧಿ ಇದೆಯಾ? ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಟ್ಟನ ಒಂದು ವ್ಯಕ್ತಿ ಸೀಳಕ್ಕಾಗತ್ತಾ? ಎಲ್ಲರೂ ಬೈತಾರೆ. 1 ವಾರ ನೋಡ್ತಾರೆ, 1 ತಿಂಗಳು ನೋಡ್ತಾರೆ. ಇವನು ಅವ್ರು ಯಾರ ಮಾತನ್ನು ಕೇಳಲ್ಲ. ಇವನ ಕೆಲಸ ಏನು, ಹಗಲು ರಾತ್ರಿ ಬೆಟ್ಟ ಸೀಳಬೇಕು. ಆ ಬೆಟ್ಟ ಸೀಳೋವರೆಗೂ ನಾನು ನೋಡಿ, ಅವನ ಸಂಕಲ್ಪ ನೋಡಿ ಹೆಂಗಿದೆ, ಕೋಪ ನೋಡಿ ಹೆಂಗಿದೆ, ಬೆಟ್ಟ ಸೀಳೋವರೆಗೂ ನಾನು ಬರಲ್ಲ ಅನ್ನೋ ಒಂದು ದೃಢ ಸಂಕಲ್ಪನ ಮಾಡ್ತಾನೆ.
ಎಷ್ಟು ಮಟ್ಟಿಗೆ ಮಾಡ್ತಾನೆ ಅಂತಂದರೆ, ಮಾಡ್ತಾನೆ 1 ವರ್ಷ 2 ವರ್ಷ 3 ವರ್ಷ, 26ನೇ ವಯಸ್ಸಕ್ಕೆ ಶುರು ಮಾಡಿರೋದು ಲೆಕ್ಕ ಹಾಕಿ 26ನೇ ವರ್ಷಕ್ಕೆ ಅವನು ಬೆಟ್ಟನ ಸೀಳಕ್ಕೆ ಶುರು ಮಾಡಿದ್ದಾನೆ. ಅವನ 48ನೇ ವರ್ಷಕ್ಕೆ ಇಡೀ ಬೆಟ್ಟನ ಸೀಳಾಗ್ತಾನೆ. ಎಷ್ಟು ಅದ್ಭುತ ಅಲ್ವಾ? ಅವನಿಗೆ 48 ವರ್ಷ ಆಗವಾಗ, ಅಂದರೆ ಸತತ 22 ವರ್ಷಗಳ ಕಾಲ ಅವನು ಎಲ್ಲೂ ಹೋಗಲ್ಲ. ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ನೋಡ್ದೇನೆ ಒಬ್ಬನೇ 36 ಅಡಿ ಉದ್ದ 30 ಅಡಿ ಅಗಲ, ಅಂದರೆ ಎಷ್ಟಿರುತ್ತೆ ಬೆಟ್ಟ ಲೆಕ್ಕ ಹಾಕಿ. ಅದನ್ನು ಸುತ್ತುವರೆದ್ರೆ ನಾವು 70 ಕಿಲೋಮೀಟ್ರು ರೌಂಡ್ ಹೊಡಿಬೇಕು. ಅಂಥ ಒಂದು ಬೆಟ್ಟನ ಒಬ್ಬನೇ ಮನುಷ್ಯ ಸೀಳಿ ನೆಲ ಸಮ ಮಾಡ್ತಾನೆ. ಅದ್ಭುತ ಅನ್ನಿಸ್ತಾ ಇದೆಯಾ? ಖಂಡಿತ ಅದ್ಭುತನೇ ಇದು. ಇದು ಯಾವ್ದು ಸ್ಟೋರಿ ಅಲ್ಲ, ಇದು ನಿಜವಾಗ್ಲೂ ನಡೆದಿರೋದನ್ನ ಹೇಳ್ತಾ ಇರೋದು ನಾನು. ಅವನು ಹುಟ್ಟಿರೋದು ಎಷ್ಟು ಗೊತ್ತಾ? 1934 ಇಸ್ವಿಲಿ ಹುಟ್ಟಿದ್ದಾನೆ. ಈಗ ಇಲ್ಲೇ ಬಿಡಿ, ಅವನು ದಶರಥ ಮಾಂಜಿ ಅಂತ ಹೊಡೆದು ನೋಡಿ ಹೆಂಗೆ ಮಾಡಿರ್ಬೋದು ಅವನು. ನಮ್ಮ ಸಂಕಲ್ಪ, ನಮ್ಮ ಕೋಪ ಎಷ್ಟೊತ್ತಿರುತ್ತೆ. ಈಗೇನೋ ಒಂದು ಡಿಸೈರ್ ಬಂತು ನಮಗೆ, ಇದನ್ನು ನಾನು ಮಾಡಲೇಬೇಕು, ಇದನ್ನು ನಾನು ಇದು ಮಾಡಬೇಕು ಅಂತ ನಮಗೆ ಒಂದು ಡಿಸೈರ್ ಬಂದಾಗ ನಮ್ಮ ಆತ್ಮವಿಶ್ವಾಸ ಇರ್ಬೋದು, ನಮ್ಮ ಶಕ್ತಿ ಇರ್ಬೋದು, ಎಷ್ಟೊತ್ತಿರುತ್ತೆ. ಅಮ್ಮಮ್ಮ ಅಂದರೆ 1 ಅವರು 2 ಅವರು, ಇನ್ನೂ ಮ್ಯಾಕ್ಸಿಮಮ್ ಅಂದರೆ 1 ವಾರ, ಅದಕ್ಕಿಂತ ಜಾಸ್ತಿ ನಾವು ಇಟ್ಕೋತೀವ ಯಾವುದಾದ್ರು ಡಿಸೈರ್ನ. ಅಯ್ಯೋ ಬಿಡಪ್ಪ, ಇದು 1 ವಾರ ಮಾಡಿಬಿಟ್ಟು ನಮಗೆ ಎಷ್ಟು 10 ವರ್ಷ ಮಾಡಿರೋರ ಥರ, ಅಯ್ಯೋ ಬಿಡು, ಏನು ಮಾಡಿದ್ರು ಅಷ್ಟೇ, ಹೆಂಗೆ ಮಾಡಿದ್ರು ಅಷ್ಟೇ, ವಾಪಸ್ ನಮ್ಮ ಕೆಲಸದ ಕಡೆ ಗಮನ ಕೊಡೋಣ ಅಂತೀವಿ ಅಲ್ವಾ? ಈ ವ್ಯಕ್ತಿ ಓದಿಲ್ಲ ಫ್ರೆಂಡ್ಸ್, ಅನ್ಎಜುಕೇಟೆಡ್. ಅವನು ಕೋಪ ನೋಡಿ, 22 ವರ್ಷ ಆದರೂ ಕೋಪ ಕಮ್ಮಿ ಆಗಿಲ್ಲ ಅವನಿಗೆ. ಅವನು ಬೆಟ್ಟನ ಸೀಳಾಕಿ ಏನು ಮಾಡಿದಾನೆ ಗೊತ್ತಾ? ಅವ್ರೂರಿಗೆ ಒಂದು ರೋಡು, ಈಗ ಅವ್ರೂರಿಗೆ ಬಸ್ ಹೋಗುತ್ತೆ, ಕರೆಂಟ್ ಇರಲಿಲ್ಲ, ನೀರು ಇರಲಿಲ್ಲ, ಏನೂ ಇರಲಿಲ್ಲ ಅಂತ ಒಬ್ಬನೇ ವ್ಯಕ್ತಿ 22 ವರ್ಷ ಕಾಲ ಒಂದು ಬೆಟ್ಟನ ಪೂರ್ತಿ ನೆಲ ಸಮ ಮಾಡಿಬಿಟ್ಟು ಅವ್ರೂರಿಗೆ ರೋಡ್ ಮಾಡಿದ್ದಾನೆ. ಅವ್ರೂರಿಗೆ ಇವತ್ತು ಬಸ್ ಹೋಗುತ್ತೆ, ಕಾರ್ ಹೋಗುತ್ತೆ, ಎಲ್ಲನೂ ಹೋಗುತ್ತೆ ಅಂತ ಒಂದು ಕೆಲಸವನ್ನು ಮಾಡಿದ್ದಾನೆ. 22 ವರ್ಷ ಅವನು ಮಾಡೋವಾಗ ಯಾರಿಗೂ ಗೊತ್ತಾಗಿಲ್ಲ. ಇವತ್ತು ಬಿಹಾರದ ಯಾರಿ ಏಕಾಂಗಿ ವೀರ ಅನ್ನೋ ಒಂದು ಪ್ರಶಸ್ತಿನ ತಗೊಂಡಿದ್ದಾನೆ. ಇವತ್ತು ಅಲ್ಲಿ ಕಟ್ಟುವಂಥ ಗೌರ್ಮೆಂಟ್ ಹಾಸ್ಪಿಟಲ್ಗೆ ದಶರಥ್ ಮಾಂಜಿ ಹಾಸ್ಪಿಟಲ್, ದಶರಥ್ ಮಾಂಜಿ ಸ್ಕೂಲ್, ಅಲ್ಲಿ ಯಾರಾದರೂ ಏನಾದರೂ ಸಣ್ಣ ಪುಟ್ಟ ಸಾಧನೆ ಮಾಡಿದ್ರೆ ಅವ್ರಿಗೂ ಕೂಡ ದಶರಥ್ ಮಾಂಜಿ ಪ್ರಶಸ್ತಿ, ಹೆಂಗೆ ನಾವು ಇಲ್ಲಿ ನಮ್ಮಲ್ಲಿ ಕೊಡ್ತೀವಲ್ಲ ಪ್ರಶಸ್ತಿಗಳನ್ನ ಕೊಡ್ತೀವಲ್ವ, ಅದೇ ಥರ ಅವನಿಗೆ ಅಲ್ಲಿ ದಶರಥ್ ಮಾಂಜಿ ಕಾಲೇಜ್, ದಶರಥ್ ಮಾಂಜಿ ಅವಾರ್ಡ್ ಪ್ರತಿಯೊಂದು ಅವನ ಹೆಸರಲ್ಲೇ ಕೊಡ್ತಾ ಇದ್ದಾರೆ. ಈಗ ನೋಡಿ, ಒಬ್ಬ ಅನ್ಎಜುಕೇಟೆಡು, ಏನು ಓದದೇ ಇರುವಂಥ ವ್ಯಕ್ತಿ ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದಾನೆ. ಸೊ ಈಗ ನಂದೊಂದು ಕ್ವಶನ್ನು, ಎಲ್ಲರೂ ಇದಕ್ಕೆಲ್ಲರೂ ಆನ್ಸರ್ ಮಾಡಬೇಕು. ಒಬ್ಬ ವ್ಯಕ್ತಿ ಇದ್ದಾರೆ, ಒಬ್ಬರು ವ್ಯಕ್ತಿ ಇದ್ದಾರೆ, ಈಗ ನೀವು ಸಮಸ್ಯೆಯಲ್ಲಿ ಇದ್ದೀರಾ ಅಂತ ಅಂದ್ಕೊಂಡ್ರೆ ನಿಮ್ಮನ್ನು ಸಂಪೂರ್ಣವಾಗಿ ಅದರಿಂದ ಹೊರಗಡೆ ತಂದು ಒಂದು ಹೊಸ ವ್ಯಕ್ತಿಯನ್ನಾಗಿ ಮಾಡುವಂಥ ಶಕ್ತಿ ಒಬ್ರಿಗಿದೆ. ಅವ್ರು ಯಾರು? ಒಬ್ಬರನ್ನ ನೀವು ನಂಬಬೇಕು. ಮನಸ್ಸು. ಏನೇ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರ್ಲಿ, ಎಷ್ಟೇ ಕೆಟ್ಟದಾಗಿರ್ಲಿ, ಏನೇ ಪ್ರಾಬ್ಲಮ್ ಇರಲಿ, ಅದರಿಂದ ನಾನು ಹೊರಗೆ ಕರ್ಕೊಂಬರ್ತೀನಿ ಅನ್ನೋ ಒಂದೇ ಒಂದು ಶಕ್ತಿ ಇರೋದು ಯಾರಿಗೆ? ನಮಗೇನೆ ನಮ್ಮ ಮನಸ್ಸಿಗೇನೆ ಇರೋದು ಆ ಶಕ್ತಿ. ದೇವ್ರಿಗೂ ಇಲ್ಲ ಆ ಶಕ್ತಿ. ಫಸ್ಟ್ ನೀನ್ ರೆಡಿ ಆಗ್ಬೇಕು. ಅದರಿಂದ ಹೊರಗೆ ಬರ್ತೀನಿ ಅಂತ ನೀನ್ ರೆಡಿ ಆದ್ರೆ ತಾನೇ ನಿನಗೆ ಯೂನಿವರ್ಸ್ ಆಗಲಿ, ದೇವರಾಗ್ಲಿ, ಬೇರೆ ಯಾವುದೇ ಒಂದು ಪರಿಸರದಲ್ಲಿರುವಂಥ ಶಕ್ತಿ ನಿಮಗೆ ಸಪೋರ್ಟ್ ಮಾಡುತ್ತೆ. ನಾನು ಫಸ್ಟ್ ಇದರಿಂದ ಹೊರಗೆ ಬರಬೇಕು ಅಂತ ನೀವು ಎಲ್ಲಿವರೆಗೂ ಯೋಚನೆ ಮಾಡಲ್ಲ, ಅಲ್ಲಿವರೆಗೂ ಬರೋಕ್ಕಾಗಲ್ಲ. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರಲಿ ಅದನ್ನ ಈಸಿಯಾಗಿ ನೋಡೋದನ್ನು ಕಲ್ತ್ಕೊಳ್ಳಿ. ನಾವೇ ಆ ವ್ಯಕ್ತಿ. ಒಂದು ವ್ಯಕ್ತಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಫಸ್ಟು ನಾವೇ ಆ ಸಮಸ್ಯೆಯಿಂದ ಹೊರಗೆ ಬರ್ತೀನಿ ಅನ್ನೋ ಶಕ್ತಿ ನಮಗೆ ಬರಬೇಕು ಫಸ್ಟು. ಬೇರೆಯವರು ಎಷ್ಟೇ ನಿಮಗೆ ಗಾಳಿ ಹೊಡೆದ್ರೂ ಆ ಗಾಳಿ ಇರೋವರೆಗೂ ನೀವು ಹೋಗ್ತೀರಾ. ಗಾಳಿ ಸ್ವಲ್ಪ ಕಮ್ಮಿ ಆಯ್ತಂದರೆ ಟುಸ್. ಅದಕ್ಕೆ ಕೌನ್ಸಿಲಿಂಗ್ ಮಾಡೋರೆಲ್ಲ ಕೌನ್ಸಿಲಿಂಗ್ ಮಾಡೋರೇನು ಅದು ಸ್ವಲ್ಪ ಟೆಂಪ್ರರಿ.
ಮಾಡ್ತಾರೆ. ಅದು ಇದ್ದಿರೋವರೆಗೂ, ಆ ಎನರ್ಜಿ ಇರೋವರೆಗೂ ಇರ್ತಾರೆ, ವಾಪಸ್ಸು ಮತ್ತೆ ಹೋಗ್ತಾರೆ. ನನ್ನ ಪ್ರಕಾರ ಏನಪ್ಪ ಅಂದರೆ, ನಿಮಗೆ ನೀವೇ ಕೌನ್ಸಿಲರ್ ಆಗಬೇಕು. ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೋಬೇಕು. ಯಾರಿಗೆ ನರ್ಕತ್ ಬಿದ್ದಿದೆಯಾ ದಿನ ಇದ್ದು ನಿಮಗೆ ಮೋಟಿವೇಟ್ ಮಾಡೋಕ್ಕೆ? ಅಲ್ವಾ? ಯಾಕೆ ಎಕ್ಸ್ಪೆಕ್ಟೇಷನ್ ಮಾಡಬೇಕು? ಅವರೇನೋ ಹೇಳ್ಬಿಟ್ರೆ, ಅವರೊಂದು 4 ಜೋಶಾಗಿ ಮಾತಾಡ್ಬಿಟ್ರೆ ನನಗೆ ಶಕ್ತಿ ಬರುತ್ತೆ ಅಂತ ಯಾರ ಬಗ್ಗೆನೋ ಯಾಕೆ ನೀವು ಡಿಪೆಂಡ್ ಆಗಿದ್ದೀರಾ? ನಿಮ್ಮಲ್ಲಿಲ್ವಾ ಆ ಶಕ್ತಿ? ಹೌದು, ಸಮ್ಟೈಮ್ಸ್ ಕನ್ಫ್ಯೂಷನ್ ಆದಾಗ ಬೇಕು ಒಬ್ಬರು ಹೇಳಬೇಕು. ಬಟ್ ಸೆಲ್ಫ್ ಮೋಟಿವೇಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಏನೇ ಸಮಯ ಬಂದರೂ ಸಮಸ್ಯೆ ನನಗಿಂತ ದೊಡ್ಡದಲ್ಲ. ಸಮಸ್ಯೆನ ಸೃಷ್ಟಿ ಮಾಡಿರೋದು ಯಾರು? ನಾವೇ. ಅದನ್ನು ಸರಿ ಮಾಡೋದು ಯಾರು? ಅದು ನಾವೇ. ಈಗ ಬೇರೆಯವರಿಂದ ಸಮಸ್ಯೆ ಆಯಿತು ನನಗೆ, ಅವ್ರು ಬಂದೇನೋ ನನ್ನ ಜೀವನದಲ್ಲಿ ಹಿಂಗೆ ಆಟ ಆಡ್ಬಿಟ್ರು, ಅದಕ್ಕೆ ನನಗೆ ಕಷ್ಟ ಆಯಿತು. ಬೇರೆಯವ್ರು ಬಂದು ನಿಮ್ಮ ಜೀವನದಲ್ಲಿ ಆಟ ಆಡೋಕ್ಕೆ ಬಿಟ್ಟಿದ್ಯಾರು? ನಾವೇ. ಈಗ ಅವ್ರನ್ನ ಹೊರಗಡೆ ಕಳಿಸಿ ಅದನ್ನು ಸರಿ ಮಾಡ್ಕೊಳ್ಬೇಕಾಗಿರೋದು ಯಾರು? ಅದು ನಾವೇ. ಕೇವಲ ಒಂದು ವ್ಯಕ್ತಿ ಅಂದರೆ ಅದು ನಾವೇನೆ. ಫಸ್ಟ್ ನಾವೇ ರೆಡಿ ಆಗಬೇಕು. ಆವಾಗ ನೋಡಿ ಎಲ್ಲ ಶಕ್ತಿಗಳು ಬಂದು ನಿಮ್ಮ ಜೊತೆ ನಿಂತ್ಕೋತವೆ. ನೀವೆಲ್ಲಿವರೆಗೂ ಆಕ್ಷನ್ ತಗೊಳ್ಳಲ್ಲ, ನನ್ನ ಲೈಫ್ ಹಿಂಗಿರಬೇಕು, ನಾನು ಹಿಂಗಿರಬೇಕು, ಹಣ ಮಾಡೋದೊಂದೇ ಸಾಧನೆ ಅಂತ ಅನ್ಕೋಬೇಡಿ ದಯವಿಟ್ಟು ಇಲ್ಲಿರೋರು. ಈಗ ಹಣದ ಅವಶ್ಯಕತೆ ಎಲ್ಲರಿಗೂ ಇದೆ, ನನಗೂ ಇದೆ, ನಿಮಗೂ ಇದೆ. ಹಂಗಂತ ಹಣದ ಹಿಂದೆ ಓಡಿ ಹಣ ಮಾಡೋದೊಂದೇ ಸಾಧನೆ ಅಲ್ಲ, ಅದರ ಜೊತೆಯಲ್ಲಿ ನಿಮ್ಮ ಆತ್ಮ ಸಾಕ್ಷಾತ್ಕಾರ ಕೂಡ ಮಾಡ್ಕೋಬೇಕು. ಸೊ ಹಾಗಾಗಿ ಹಣ ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ಈಗ ಸೋಮವಾರದಿಂದ ಹಣದ ಬಗ್ಗೆ ಮಾತಾಡೋಣ. ಹಣ ಮಾಡಿ, ಬಟ್ ಅದ್ರ ಜೊತೆಯಲ್ಲಿ ಆ ಹಣವನ್ನು, ಮಾಡಿರತಕ್ಕಂಥ ಹಣವನ್ನು ನೆಮ್ಮದಿಯಾಗಿ ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ನಿಮ್ಮ ಏನು ಕೆಲಸಗಳಿದ್ದಾವೆ ಅದನ್ನು ಮಾಡಬೇಕಾದ್ರೆ ಹಣದ ಬಗ್ಗೆ ನಿಮಗೆ ಖುಷಿ ಇರಬೇಕು, ಪಶ್ಚಾತ್ತಾಪ ಇರಬಾರ್ದು. ಅಂಥ ಹಣವನ್ನು ದಯವಿಟ್ಟು ಮಾಡಬೇಡಿ. ಮಾಡಿದ್ರು ಅದು ಟೆಂಪ್ರರಿ, ನಿಲ್ಲಲ್ಲ ನಿಮ್ಮ ಹತ್ರ. ಈಗೇನೋ ಒಂದು ಸಂಪಾದನೆ ಮಾಡಿದ್ದೀವಿ ಅಂದರೆ ಅದನ್ನು ಖುಷಿಯಾಗಿ ನೆಮ್ಮದಿಯಾಗಿ ನಾವು ಖರ್ಚು ಮಾಡಬೇಕಲ್ವಾ? ಸೊ ಹಾಗಾಗಿ ಹಣ ಯಾಕೆ ಬರಲ್ಲ, ಹಣದ ಮನಸ್ಥಿತಿ ಏನಿದೆ, ಅದನ್ನೆಲ್ಲ ಸೋಮವಾರದಿಂದ ಮಾತಾಡೋಣ. ಕತೆ ಹೇಗನ್ನಿಸ್ತು? ಚೆನ್ನಾಗಿದೆ, ಇನ್ಸ್ಪಿರೇಷನ್ ಆಗಿದೆ. ನೀವೀಗ ಎಷ್ಟು ವರ್ಷ ನಿಮ್ಮ ಡಿಸೈರಿಗೆ ಎಷ್ಟು ಟೈಮ್ ಕೊಡ್ತೀರಾ? ಈಗ ಯಾಕಂದರೆ ಕ್ಲಾಸಲ್ಲೇ ಗೊತ್ತಾಗ್ತಿದೆ, ಸ್ಟಾರ್ಟಿಂಗ್ ಮಾಡಿದಾಗ 15, 18, 20 ಜನ ಎಲ್ಲ ಬರ್ತಾಯಿದ್ರು. ಕೆಲವ್ರಿಗೆ ಅನ್ನಿಸ್ತು ಈ ಮೇಡಮ್ ದಿನ ಅದೇ ಕತೆ ಹೇಳೋದು, ಅದೇ ಮೆಡಿಟೇಷನ್ ಮಾಡೋದು, ಏನು ನೋಡಿ 1 ತಿಂಗಳು ಕೂಡ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಜನಕ್ಕೆ. ನಾನೇನು ಬಂದಿಲ್ಲಿ ಮಣ್ಣೋರ್ರಿ ಅಂತ ಹೇಳ್ತಾ ಇದ್ದೀನ? 1 ಅವರ್ ನಿಮಗೆ ನೀವು ಟೈಮ್ ಕೊಡಿ. ನಿಮ್ಮಲ್ಲಿರುವಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಒಂದೊಂದೇ ಡೈಲಿ ಒಂದೊಂದು ತಪ್ಪನ್ನ ತಿದ್ದುಕೊಂಡು ಒಂದು ಹೊಸದನ್ನು ಅಳವಡಿಸ್ಕೊತ ಹೋದರೆ 1 ತಿಂಗಳಲ್ಲಿ ಎಷ್ಟು ಜೀವನ ಚೇಂಜ್ ಆಗುತ್ತೆ ಅಲ್ವಾ? ಆ ಕೆಲಸ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಫ್ರೀಯಾಗಿ ಕ್ಲಾಸ್ ಕೊಟ್ಟರು ಜನ ಬರ್ತಾ ಇಲ್ಲ ಅಂದರೆ ಜನರ ಮನಸ್ಥಿತಿ ಹೇಗಿದೆ ನೋಡಿ. ಅವರಿಗೆ ಪವಾಡ ನಡೆದ್ಬಿಡ್ಬೇಕು. ಪವಾಡ ನಡಿಬೇಕಂದ್ರೂ ಅದನ್ನು ನಂಬೋ ಸ್ಥಿತಿನಲ್ಲೂ ಇಲ್ಲ ಅವರು. ಪವಾಡ ಖಂಡಿತ ಆಗುತ್ತೆ, ಬಟ್ ಅದನ್ನು ನಂಬೇಕು ತಾನೆ. ಬೆಳಗ್ಗೆ ಎದ್ಬಿಟ್ಟಲ್ಲಿ ಅರ್ಧ ಗಂಟೆ ಕುತ್ಕೊಂಡ್ಬಿಟ್ರೆ ಚೇಂಜ್ ಆಗುತ್ತಾ ಜೀವನ ಅನ್ನೋ ಕ್ವಶನ್ ಜಾಸ್ತಿ ಇದೆ. ನಾನೊಂದು 2-3 ಡೈಲಿ ಕ್ಲಾಸಿಗೆ ಬರ್ತಾ ಇದ್ದವ್ರಿಗೆ ನೆನ್ನೆ ಯಾಕೆ ಬರ್ತಾ ಇಲ್ಲ ಈಗ ನೀವು, ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂದಿದ್ದಕ್ಕೆ, ಮೇಡಮ್ ದಿನ ಅದನ್ನೇ ತಾನೇ ಹೇಳ್ತೀರಾ ನೀವು, ಬೇರೆ ಏನು ಹೊಸದಿಲ್ವಲ್ಲ, ಅದನ್ನು ನಾನೇ ಮಾಡ್ತೀನಿ ಆಮೇಲೆ 6:30-7 ಗಂಟೆಗೆ ಎದ್ದು ಅಂದರು. ಏನು ಹೇಳ್ಬೇಕು ಅವಾಗ ನಾನು? ಮಲ್ಕೊಳ್ಳಿ ಅಂತ ಹೇಳ್ಬೇಕು. ಅಫ್ಕೋರ್ಸ್. ಆಯಿತು, ಚೆನ್ನಾಗಿ ನಿದ್ದೆ ಮಾಡಿ ಮಲ್ಕೊಳ್ಳಿ. ನಿಮ್ಗೆ ಯಾವಾಗ ಮನಸ್ಸಿಗೆ ಬರುತ್ತೋ ಅವಾಗ ಎದ್ದು ಮಾಡಿ ಅಂತ ಹೇಳಿ. ಏನೋ ಒಂದಾದ್ರೂ ಒಂದು ಸಣ್ಣದು ಒಂದು ವಿಷಯ ಆದರೂ ಹೊಸ ತಿಳ್ಕೊತಾ ಇದ್ದೀವಲ್ವಾ ಡೈಲಿ ಎಲ್ಲರೂ, ನಾನು ಸೇರಿಸಿ. ನಿಮ್ಮಿಂದ ನಾನೇನೋ ತಿಳ್ಕೊತಾ ಇದ್ದೀನಿ, ನನ್ನಿಂದ ನೀವೇನೋ ಒಂದು ಹೊಸ ವಿಷಯನ ಕಲಿತಾ ಇದ್ದೀವಿ ಅಲ್ವಾ? ಈ ಸಂದರ್ಭ ಒಂದು ದಿವಸ ನಿಮ್ಮ ಲೈಫಲ್ಲಿ ಬರುತ್ತೆ, ಈ ಥರ ಕಷ್ಟಗಳು ಬರುತ್ತೆ. ಆವಾಗ ಇದು ನಿಮಗೆ ನೆನಪಾಗುತ್ತೋ, ಈ ಥರದೊಂದು ಮಾತಾಡಿದ್ವಿ ಅವತ್ತು, ಈ ಥರದೊಂದು ವಿಷಯ ಕೇಳಿದ್ವಿ. ನನ್ನ ಮನಸ್ಥಿತಿನ ಗಾಬರಿ ಮಾಡ್ಕೋಬಾರ್ದು, ತಾಳ್ಮೆಯಿಂದ ಇರಬೇಕು, ಸರಿ ಹೋಗುತ್ತೆ. ಇಷ್ಟು ಇದು ಯಾರು ಹೇಳ್ತಾರೆ ಲೈಫಲ್ಲಿ? ಎಲ್ಲರಿಗೂ ಅವ್ರದ್ದೇ ಸಾಕಾಗಿರುತ್ತೆ.
ಈಗ ನಾನು ಹೇಳಿದೆ, ಈಗ ತುಂಬ ಕ್ರಿಟಿಕಲ್ ಕಂಡೀಷನಲ್ಲೂ ಇದ್ದೀರಾ ಕೆಲವರು. ಬಟ್ ಹತಾಶರಾಗಬೇಡಿ, ನಾಳೆ ಖಂಡಿತ ಒಳ್ಳೆಯದಾಗತ್ತೆ. ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದ್ದೀರಾ ಹಂಗಂತ ಹಂಗೆ ಇರಲ್ಲ. ಕಾಲಚಕ್ರ ಉಳುತ್ತಾ ಇರುತ್ತೆ. ಇವತ್ತು ಟೈಮ್ ಬ್ಯಾಡ್ ಇದೆ ಅಂದರೆ ನಾಳೆ ಗುಡ್ ಆಗಲೇಬೇಕು. ಚಕ್ರ ತಿರುಗ್ತಾ ಇರುತ್ತಲ್ವ, ಹೀಗೆ ನಿಂತೋಗುತ್ತಾ, ಸ್ಟ್ರಕ್ ಆಗುತ್ತಾ ಚಕ್ರ? ಇಲ್ಲ. ಸೊ ಮೇಲಿರುವಂಥ ಚಕ್ರ ಕೆಳಗೆ ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನೀವು ಇಷ್ಟು ವರ್ಷನೇ ಇದ್ದೀರಂತೆ, ಇನ್ನೊಂದು ಸ್ವಲ್ಪ ದಿವಸ ಇದ್ರೆ ಏನಾಗುತ್ತೆ? ಹತಾಶರಾಗಬೇಡಿ, ಒಳ್ಳೆಯದಾಗತ್ತೆ. ಖಂಡಿತ ಆಗಲೇಬೇಕು. ಭಗವಂತ ಸೋತೆ ಸೋಲ್ತಾನೆ, ನಮ್ಮ ಮನಸ್ಥಿತಿಗೆ ಸೋತೆ ಸೋಲ್ತಾನೆ. ಪ್ರೀತಿಗಿಂತ ಭಕ್ತಿ ದೊಡ್ಡದಂತೆ. ಭಕ್ತನಿಗೆ ಸೋಲ್ದೇ ಇರೋ ದೇವರೇ ಇಲ್ಲ. ಲೇಟ್ ಆಗುತ್ತೆ, ಬಟ್ 100% ಆಗುತ್ತೆ. ಓಕೆ, ಈಗ ಇವತ್ತು ಲಾಸ್ಟ್ ಗ್ರ್ಯಾಟಿಟ್ಯೂಡ್ ಮಾಡೋಣ. ನಾಳೆ ಒಂದು ಗ್ರ್ಯಾಟಿಟ್ಯೂಡು, ಆಮೇಲಿಂದ ಸೋಮವಾರದಿಂದ ಟ್ವಿನ್ ಹಾರ್ಟ್ ಮೆಡಿಟೇಷನ್ ಮಾಡೋಣ. ಇಷ್ಟು ದಿವಸ ನಾವು ಥ್ಯಾಂಕ್ ಯು ಹೇಳ್ತಾ ಇದ್ವಿ. ಆಮೇಲೆ ಬ್ಲೆಸ್ಸಿಂಗ್ ಮೆಡಿಟೇಷನ್ ಒಂದ್ಸರಿ ಮಾಡಿಸಿದ್ದೆ ಅಲ್ವಾ ನಾನು ಒಂದು ದಿವಸ, ಟ್ವಿನ್ ಹಾರ್ಟ್ ಮೆಡಿಟೇಷನ್ ಅಂತ. ಮತ್ತು ತುಂಬ ಜನ EFT ಮಾಡಿ, EFT ಗೊತ್ತಲ್ವಾ, ಅದನ್ನು ಹೇಳ್ಕೊಟ್ಟಿದ್ದೀನಿ ಒಂದ್ಸರಿ. ಇಲ್ಲಿ ಯಾರ್ಯಾರಿಗೆ ಗೊತ್ತಿದೆಯೋ ಇಲ್ವಾ? EFT ಅಂದ್ರೇನು? ಟ್ಯಾಪಿಂಗ್ ಟೆಕ್ನಿಕ್ಕು, ಎಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಕರೀತಾರೆ. ಪಾರ್ಟ್ಗಳನ್ನ ತೋರಿಸಿದೆಲ್ವ ಪಾಯಿಂಟು, ಅಲ್ಲಿ ನೀವು ಇದು ಟ್ಯಾಪ್ ಮಾಡಬೇಕು. ಹಿಂಗೆ ಆದಷ್ಟು ಬೇಗ ರಿಲೀಫ್ ಆಗ್ತೀರಾ. ನಿಮ್ಗೇನಾದರೂ ಪ್ರಾಬ್ಲಮ್ ಇದೆ, ಬ್ಲಾಕೇಜಸ್ ಇದೆ ಅಂದರೆ ಈ ಎಲ್ಲ ಪಾಯಿಂಟ್ಗಳನ್ನ ಟ್ಯಾಪ್ ಮಾಡಿ. ನಾಳೆ ಬೇಕಾದರೆ ಮೆಡಿಟೇಷನ್ ಬೇಡ, ಫುಲ್ಲು ಟ್ಯಾಪಿಂಗೇ ಮಾಡೋಣ. ಓಕೆನಾ? ಇನ್ನೊಂದು ಸರಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇವತ್ತೊಂದು ನಾವು ಮೆಡಿಟೇಷನ್ ಮಾಡಿಬಿಟ್ಟು ನಾಳೆ ಯಾವುದಾದ್ರು ಒಂದು ಬಗ್ಗೆ ಮಾತಾಡೋಣ. ಅದಾದಮೇಲೆ ಫುಲ್ಲು ಟ್ಯಾಪಿಂಗ್ ಮಾಡೋಣ. ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡಬೇಕಲ್ವ ನಾವು. ಒಂದು ಸರಿ ತೋರಿಸ್ಕೊಟ್ಟಾಗ ಮರ್ತೋಗ್ಬಿಡುತ್ತೆ ನಿಮಗೆ. ಸೊ ಹಾಗಾಗಿ ನಾಳೆ ಫುಲ್ಲು 20 ನಿಮಿಷ ಟ್ಯಾಪಿಂಗ್ ಮಾಡೋಣ. ಇವತ್ತು ಗ್ರ್ಯಾಟಿಟ್ಯೂಡ್ದು ಲಾಸ್ಟ್ ಮೆಡಿಟೇಷನ್ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಇವತ್ತಿನ ಕಥೆಯನ್ನು ಮತ್ತೆ ಮತ್ತೆ ಮೆಲುಕಾಕಿ. ಚೆನ್ನಾಗಿದೆ. ಅವನಿಗೆ ಹೆಸರು ಬಂದಿದೆ, ದ ಮೌಂಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ದ ಮೌಂಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ದಶರಥ್ ಮಾಂಜಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಗೌರ್ಮೆಂಟ್ ಮಾಡುವಂಥ ಎಲ್ಲ ಕೆಲಸದಲ್ಲೂ ಅವನ ಹೆಸರು ಇಡ್ತಾರೆ ಅಂತಂದರೆ ಎಷ್ಟು ಅದ್ಭುತ ನೋಡಿ. 22 ವರ್ಷಗಳ ಕಾಲ ಒಂದೇ ಮನಸ್ಥಿತಿಯಲ್ಲಿ ಇರೋಕ್ಕಾಗತ್ತಾ ನಮ್ಮ ಕೈಲಿ? ಖಂಡಿತ ಆಗಲ್ಲ. ಒಂದು ತಿಂಗಳಿಗೆ, ಒಂದು ವಾರಕ್ಕೆ ಸಾಕಾಗೋಗಿರುತ್ತೆ. ಅಯ್ಯಪ್ಪ ದೇವರೇ, ಬೇಕಾ ಈ ಜೀವನ? ಒಂದು ಹೊಸದೇನೋ ಶುರು ಮಾಡೋವಾಗ ನಮ್ಗೆ ಹಂಗೆ ಅನಿಸುತ್ತೆ. ನಿಮಗೂ ಅನಿಸಿರ್ಬೇಕಲ್ಲ, ಮೆಡಿಟೇಷನ್ ಕ್ಲಾಸ್ ಮಾಡಿದಾಗ, ಮೇಡಮ್ 3 ತಿಂಗಳು ಲೈಫ್ ಟೈಮ್ ಮಾಡ್ತೀರಾ, ಲೈಫ್ ಟೈಮ್ ಇರ್ತೀರಾ ನೀವು, ದಿನ ಬೆಳಿಗ್ಗೆ ಎದ್ದೇಳ್ತೀರಾ, ಬರಬೇಕಾ ನಾವು? ನಾನಂತೂ ಎದ್ದೇಳುವಂಥ ಸಂಕಲ್ಪ ಮಾಡಿದ್ದೇನೆ. ಒಬ್ಬರೇ ಬಂದ್ರೂ ನಾನು 1 ಅವರ್ ಕೊಡ್ತೀನಿ. ಯಾಕಂದರೆ ಅವ್ರ ಲೈಫ್ ಚೇಂಜ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನಗೆ ಚೆನ್ನಾಗಾಗತ್ತೆ ಆ ನಂಬಿಕೆ ನನಗೆ ಬಂದಿದೆ. ಸೊ ಹಾಗಾಗಿ ಒಬ್ಬರು ಝೂಮ್ ಮೀಟಿಂಗ್ ಬಂದ್ರೂ ನಾನು 1 ಅವರ್ 1 ಗಂಟೆಗಳ ಕಾಲ ಮಾಡೇ ಮಾಡ್ತೀನಿ. ನಾನು ಈಗ ದಶರಥ್ ಮಾಂಜಿ ಥರ ಒಂದು ದೃಢ ಸಂಕಲ್ಪವನ್ನು ಮಾಡಿಬಿಟ್ಟಿದ್ದೀನಿ. ಲೈಫ್ ಟೈಮ್ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ಒಂದೇ ಒಂದು ವ್ಯಕ್ತಿ ಬಂದ್ರೂ ಕ್ಲಾಸ್ ಮಾಡಬೇಕು. ಮಿಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು, ಅವನು ಹೆಂಗೆ ಕನೆಕ್ಟ್ ಮಾಡ್ತಾನೋ ಹಂಗೆ. ಓಕೆ, ನೇರವಾಗಿ ಕೂತ್ಕೊಳ್ಳಿ. ಎಲ್ಲರೂ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಮನಸ್ಫೂರ್ತಿಯಾಗಿ ಹೇಳಿ ಗ್ರ್ಯಾಟಿಟ್ಯೂಡನ್ನು, ಮನಸ್ಸು ಬಿಚ್ಚಿ ಹೇಳಿ. ಈಗ ನಿಮಗೇನೋ ಒಂದು ಹೊಸ ವಸ್ತು ಸಿಕ್ಕಿದಾಗ, ನಿಮಗೆ ಬೇಕಾಗಿರುವಂಥ ವಸ್ತು ಸಿಕ್ಕಿದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ, ಆ ಖುಷಿನಲ್ಲಿರಿ. ಅದನ್ನು ಎಲ್ಲೂ ಡ್ರಾಪ್ಔಟ್ ಮಾಡಬೇಡಿ, ಖುಷಿಯಾಗಿರಿ. ಗ್ರ್ಯಾಟಿಟ್ಯೂಡನ್ನು ಆ ಮನಸ್ಸಿಂದನೇ ಕೊಡಿ. ಇವತ್ತು ಮಧ್ಯಾಹ್ನ ಸಂಜೆ ಮಲಗಬೇಕಾದ್ರೂ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇರಿ. ಒಳ್ಳೆ ಗಾಳಿ ಬರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ. ತುಂಬ ಚೆನ್ನಾಗಿ ಗಾಳಿ ಬರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಆಯಾಸವಿಲ್ಲದೆ ಆರಾಮಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಆಯಾಸವಿಲ್ಲದೆ ಆರಾಮಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ದೀರ್ಘವಾದ ಉಸಿರಾಟ. ಇವತ್ತು ಕೂಡ ನಾಡಿ ಶೋಧನೆಯನ್ನು ಮಾಡಬೇಕು.
5 ಬಾರಿ ಅಥವಾ 7 ಬಾರಿ 9 ಬಾರಿ ನೋಡಿ, ನಿಮಗೆ 5 ಬಾರಿ ಆದರೆ 5 ಬಾರಿ ಮಾಡಿ ನಾಡಿ ಶೋಧನೆಯನ್ನು ಮಾಡಬೇಕು. ಬಲಗಡೆಯಿಂದ ಶ್ವಾಸವನ್ನು ದೀರ್ಘವಾಗಿ ತಗೊಂಡು ಎಲ್ಲೂ ನಿಲ್ಲಿಸೋದು ಬೇಡ. ಎಡಗಡೆಯಿಂದ ಅದೇ ಫ್ಲೋನಲ್ಲಿ ಅದೇ ರೀತಿ ಸರಾಗವಾಗಿ ಎಡಗಡೆ ಮೂಗಿನಿಂದ ಗಾಳಿಯನ್ನು ಬಿಡಿ. ಇದು ನಾಡಿ ಶೋಧನ 5 ಬಾರಿ ಮಾಡಿ, ಇಲ್ಲ 9 ಬಾರಿ ಆದರೂ ಮಾಡಿ. ಇದಾದಮೇಲೆ ಉಜ್ಜಯಿ ಪ್ರಾಣಾಯಾಮನ ಮಾಡೋಣ. ಉಜ್ಜಯಿ ಪ್ರಾಣಾಯಾಮ ಅಂದರೆ ಉಸಿರಾಟವನ್ನು ಮೂಗಿನ ಮುಖಾಂತರ, 2 ಮೂಗಿನ ಮುಖಾಂತರ ಉಸಿರನ್ನು ತಗೊಂಡು ನಾಭಿಯಲ್ಲಿ ನಿಲ್ಲಿಸಬೇಕು, ಸ್ಟಾಪ್ ಮಾಡಬೇಕು. ನಿಮಗೆ ಎಷ್ಟು ಸಾಧ್ಯವೋ, ನಿಮ್ಮ ಎಷ್ಟು ಕೆಪಾಸಿಟಿ ಮೇಲೆ ಹೋಗುತ್ತೆ ಅಷ್ಟೊತ್ತು ನೀವು ಉಸಿರನ್ನು ಪ್ರಾಣಶಕ್ತಿಯನ್ನು ನಾಭಿಯಲ್ಲಿ ಇರಿಸ್ಕೊಳ್ಳಿ. ಆಮೇಲೆ ಬಾಯಿಯಿಂದ ಗಾಳಿಯನ್ನು ಬಿಡಿ. ಇದಕ್ಕೆ ಉಜ್ಜಯಿ ಪ್ರಾಣಾಯಾಮ ಅಂತಾರೆ. ಇದನ್ನು 5 ಬಾರಿ, ನಾಡಿ ಶೋಧನೆ 5 ಬಾರಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ನಾಭಿಯಲ್ಲಿ ನಿಲ್ಲಿಸಿ, ಅದನ್ನು ಪ್ರಾಣಶಕ್ತಿಯನ್ನು ನಿಮ್ಮ ಹೊಟ್ಟೆಯಲ್ಲಿ ನಿಲ್ಲಿಸಿ, ನಿಧಾನವಾಗಿ ಬಾಯಿಯ ಮುಖಾಂತರ ಉಸಿರನ್ನು ಬಿಡಿ. ಎಷ್ಟು ನಿಮಗೆ ಸಾಧ್ಯವಾಗುತ್ತೆ ಅಷ್ಟೊತ್ತು ಉಸಿರನ್ನು ಹಿಡಿದಿಟ್ಕೊಳ್ಳಿ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟೊತ್ತು ಉಸಿರನ್ನು ಹಿಡಿದಿಟ್ಕೊಳ್ಳಿ. 5 ಬಾರಿ ಮಾಡಿ. ಇದನ್ನು 5 ಬಾರಿ ಮಾಡಿ. ಇದಾದ ನಂತರ ಭ್ರಮರಿ ಪ್ರಾಣಾಯಾಮವನ್ನು ಮಾಡೋಣ. ಮೂಗಿನ ಮುಖಾಂತರ ಉಸಿರನ್ನು ತಗೊಳ್ಳಿ, ಅದನ್ನು ಹೊಟ್ಟೆಯಲ್ಲಿ ಉಸಿರನ್ನು ಹಿಡಿದಿಟ್ಕೊಳ್ಳಿ. ನಿಮಗೆ ಸಾಧ್ಯವಾದಷ್ಟು ಸಮಯ ಹೊಟ್ಟೆಯಲ್ಲಿ ಉಸಿರನ್ನು ಹಿಡಿದು ಬಾಯಿಯ ಮುಖಾಂತರ ಉಸಿರನ್ನು ಬಿಡಿ. ಉಜ್ಜಯಿ ಪ್ರಾಣಾಯಾಮ ಇದು ಮುಗ್ದಿರ್ತಕ್ಕಂಥವ್ರು ಭ್ರಮರಿಯನ್ನು ಮಾಡಬಹುದು. ಭ್ರಮರಿ ಅಂದರೆ ನಿಮ್ಮ ಕೈಗಳಿಂದ ಮುಖವನ್ನು ಸಂಪೂರ್ಣವಾಗಿ ಹೋಲ್ಡ್ ಮಾಡೋದು, ಹೆಬ್ಬೆರಳಿಂದ ಕಿವಿಯನ್ನು ಭದ್ರವಾಗಿ ಮುಚ್ಚೋದು, ದೀರ್ಘವಾದ ಉಸಿರಾಟವನ್ನು ತಗೊಂಡು ದುಂಬಿಯಾಗೆ ನಾದವನ್ನು ಮಾಡಬೇಕು. ದುಂಬಿ ನಾದ ಅಂತ.
ಈಗ ಯಾರದೆಲ್ಲ 3 ಪ್ರಾಣಾಯಾಮಗಳು ಮುಗ್ದಿದೆ ಅವರು ಕಣ್ಣುಗಳನ್ನು ಬಿಡಬೇಡಿ, ಹಾಗೇ ಇರಿ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ಇನ್ಹೇಲ್, ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ಹೇಲ್, ನಿಧಾನವಾಗಿ ಉಸಿರನ್ನು ಬಿಡಿ. 3 ಬಾರಿ ಉಸಿರಾಟವನ್ನು ಮುಗಿಸಿದ ನಂತರ 3 ಬಾರಿ ಓಂಕಾರವನ್ನು ಹೇಳೋಣ. ಓಂಕಾರದ ನಾದ, ಓಂಕಾರದ ಕಂಪನ, ಓಂಕಾರದ ತರಂಗಗಳು ನಿಮ್ಮ ದೇಹವನ್ನು ಕಂಪಿಸಬೇಕು. ಆ ಓಂಕಾರದ ತರಂಗ ನಿಮ್ಮ ದೇಹದಲ್ಲಿ ಕಂಪನವನ್ನು ಉಂಟು ಮಾಡುವ ಹಾಗೆ ಫೀಲ್ ಮಾಡಿ. ಉಸಿರನ್ನು ತಗೊಳ್ಳಿ. ಇನ್ಹೇಲ್, ಓ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮತ್ತೊಮ್ಮೆ ಇನ್ಹೇಲ್, ಉಸಿರನ್ನು ಬಿಡುತ್ತಾ ಓಂಕಾರವನ್ನು ಹೇಳಿ. ಓ ಇನ್ಹೇಲ್, ಓ ಈಗ ಸಂಕಲ್ಪವನ್ನು ಮಾಡಿ. ಸಂಕಲ್ಪ ಮಾಡಲು ನಿಮ್ಮ ತಂದೆ ತಾಯಿ, ಗುರು ಹಿರಿಯರು, ದೈವ, ಮನೆ ದೇವರು ಮತ್ತು ನೀವು ವಾಸ ಮಾಡುವಂಥ ಜಾಗದ ಗ್ರಾಮ ದೇವರನ್ನು ನೆನಪು ಮಾಡಿಕೊಳ್ಳಿ. ಅವರೆಲ್ಲರೂ ನಿಮ್ಮ ಮುಂದೆ ನಿಂತಿದ್ದಾರೆ. ಒಂದು ದೃಢ ಸಂಕಲ್ಪವನ್ನು ಮಾಡಿ. ನೀವು ಮಾಡಬೇಕು ಅಂತಿರುವ ಸಾಧನೆಯ ಬಗ್ಗೆ ಯೋಚನೆ ಮಾಡಿ. ಅವರ ಆಶೀರ್ವಾದವನ್ನು ಬೇಡ್ಕೊಳ್ಳಿ. ನಾನು ಮಾಡಲು ಹೊರಟಿರ್ತಕ್ಕಂಥ ಇಂಥ ಸಾಧನೆಗೆ ತಂದೆ ತಾಯಿ, ಗುರುಗಳು, ಮನೆಯ ಹಿರಿಯರು ಹಾಗೂ ಮನೆ ದೇವರು ಹಾಗೂ ನೀವು ವಾಸ ಮಾಡಿರ್ತಕ್ಕಂಥ ಜಾಗದ ಗ್ರಾಮ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿ. ಹಾಗೆ ಪ್ರತಿನಿತ್ಯ ನಾವು ಮೀಟ್ ಮಾಡುವಂಥ, ಉಪಯೋಗಿಸುವಂಥ ಎಲ್ಲ ವಸ್ತುಗಳಿಗೆ ಒಮ್ಮೆ ಮನಸ್ಫೂರ್ತಿಯಾಗಿ ಇವತ್ತು ಧನ್ಯವಾದವನ್ನು ಹೇಳೋಣ. ನಾವು ಉಸಿರಾಡುವಂಥ ಗಾಳಿಗೆ ಸ್ವಚ್ಛವಾದ ನಿರ್ಮಲವಾದ ಉಸಿರನ್ನು ನಾವು ತಗೋತಾ ಇದ್ದೀವಿ. ಅಂಥ ಉಸಿರಾಟವನ್ನು ಆಡಲು ವ್ಯವಸ್ಥೆ ಮಾಡಿದಂಥ ಯೂನಿವರ್ಸ್ಗೆ, ವಾಯುತತ್ವವನ್ನು ಮಾಡಿದಂಥ ಯೂನಿವರ್ಸ್ಗೆ ಹಾಗೂ ದೇವರಿಗೆ ಥ್ಯಾಂಕ್ ಯು ಹೇಳೋಣ, ಧನ್ಯವಾದಗಳನ್ನು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಸರಾಗವಾಗಿ ನನ್ನ ಪ್ರಾಣಶಕ್ತಿಯನ್ನು ಉಳಿಸಿಕೊಳ್ಳಲು
ಒಂದು ನಿರ್ಮಲವಾದ ಸ್ವಚ್ಛವಾದ ಗಾಳಿಯಿಂದ ಉಸಿರನ್ನು ಆಡ್ತಾ ಇದ್ದೇನೆ. ಹಾಗಾಗಿ ಥ್ಯಾಂಕ್ ಯು. ಅದೇ ರೀತಿ ಎಷ್ಟೋ ಜನಕ್ಕೆ ಕುಡಿಯಲು ನೀರಿಲ್ಲ. ನಮಗೆ ರುಚಿಯಾದ ಶುಚಿಯಾದ ಅದ್ಭುತವಾದ ನೀರು ಬೇಕಂದಾಗೆಲ್ಲ ಸಿಗ್ತಾ ಇದೆ ಅಂತ ಜಲತತ್ವಕ್ಕೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಾವು ಪ್ರತಿದಿನ ಸೇವಿಸುವಂಥ ಆಹಾರ, ನಮಗಿಷ್ಟವಾದ ಆಹಾರವನ್ನು ನಾವು ಸೇವಿಸ್ತೇವೆ. ಅಂಥ ರುಚಿಯಾದ ಆರೋಗ್ಯಕರವಾದ ಶುಚಿಯಾದ ಆಹಾರವನ್ನು ತಯಾರು ಮಾಡಲು ಸೃಷ್ಟಿಯಾಗಿರುವಂಥ ಪೃಥ್ವಿ ತತ್ವಕ್ಕೆ ಧನ್ಯವಾದಗಳನ್ನು ಹೇಳೋಣ. ಹಾಗೂ ಆ ಆಹಾರವನ್ನು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಬೆಳೀತಾ ಇರ್ತಕ್ಕಂಥ ರೈತನಿಗೆ ಕೂಡ ಧನ್ಯವಾದವನ್ನು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಆಹಾರವನ್ನು ನಮ್ಮ ಮನೆಯವರೆಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತುಂಬ ಜನ. ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಾವು ಧರಿಸುವಂಥ ಬಟ್ಟೆಗೆ, ಅದನ್ನು ರೆಡಿ ಮಾಡಿದಂಥ ಎಲ್ಲ ಸಮೂಹಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೇನು ಸೂರ್ಯ ಉದಯಿಸ್ತಾ ಇದ್ದಾನೆ, ಸೂರ್ಯನ ಶಾಖ, ಸೂರ್ಯನ ಬೆಳಕಿಂದ ನಮಗೆ ಹೊಸ ಚೈತನ್ಯವು ಸಿಗುತ್ತೆ. ಅಂಥ ಹೊಸ ಚೈತನ್ಯವನ್ನು ಕೊಡುವಂಥ ಸೂರ್ಯನಿಗೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೊಂದು ದಿವಸ ನಿನ್ನನ್ನು ನೋಡುವಂಥ ಭಾಗ್ಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ಸೂರ್ಯನನ್ನು ನೋಡುವ ಇನ್ನೊಂದು ದಿನ ನಮಗೆ ಬೋನಸ್ ಆಗಿ ಸಿಕ್ಕಿದೆ. ಹಾಗಾಗಿ ಯೂನಿವರ್ಸ್ಗೆ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ರಾತ್ರಿ ಈಗ ಮಲಗಿದಾಗ ಚಂದ್ರನ ತಂಪಿನ ಅನುಭವ ಎಲ್ಲರಿಗೂ ಆಗಿದೆ ಅಂತ ಚಂದ್ರನನ್ನು ನೋಡುವ ಅವಕಾಶ ಕೊಟ್ಟಂಥ ಯೂನಿವರ್ಸ್ಗೆ ಹಾಗೂ ಎಲ್ಲ ಗ್ರಹಗಳಿಗೆ ಧನ್ಯವಾದಗಳನ್ನು ಹೇಳೋಣ. ಎಲ್ಲ ಗ್ರಹ ಸಮೂಹಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನೀವು ಬೆಚ್ಚಗೆ ಸುಖವಾಗಿ ನೆಮ್ಮದಿಯಾಗಿ ಒಂದು ಮನೆಯಲ್ಲಿದ್ದೀರಾ. ಆ ಮನೆಯನ್ನು ಕಟ್ಟಿದಂಥ ಎಲ್ಲ ಸಮೂಹಕ್ಕೆ, ಕೂಲಿ ಕಾರ್ಮಿಕರಿಂದ ಹಿಡಿದು ಇಂಜಿನಿಯರಿಂದ ಹಿಡಿದು ಪ್ಲ್ಯಾನ್ ಮಾಡಿದವರಿಗೆ, ಬಿಲ್ಡರ್ಸ್ಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳಿ. ಯಾಕಂದರೆ ಅವರು ಮನೆ ಕಟ್ಟಿಲ್ಲ ಅಂದರೆ ನಿಮ್ಗೆ ಇರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸನ್ನು ಅರ್ಥಕೊಂಡು ನಿಮ್ಮ ಜೊತೆ ಜೀವನ ಮಾಡತಕ್ಕಂಥ ಎಲ್ಲರಿಗೂ, ಗುರು ಹಿರಿಯರಿಗಿರ್ಬೋದು, ನಿಮ್ಮ ಮನೆಯಲ್ಲಿ ಹಿರಿಯರಿರ್ತಾರೆ, ಅತ್ತೆ ಮಾವ ಅಣ್ಣ ತಂಗಿ ತಂದೆ ತಾಯಿ ಅಕ್ಕ ತಮ್ಮ, ಹೀಗೆ ನಾದಿನಿ ಮೈದಿನ ಎಷ್ಟೊಂದು ಜನ ಇರ್ತಾರೆ. ಅವರೆಲ್ಲರಿಗೂ ಒಳ್ಳೆಯ ಮನಸ್ಥಿತಿಯನ್ನು ಕೊಟ್ಟಿದ್ದೀಯಾ. ಅದಕ್ಕೋಸ್ಕರ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಮ್ಮ ಸ್ನೇಹಿತರಿಗೆ ನೀವು ಹೇಳದೇ ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಇರುವಂಥ ಎಲ್ಲ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಅವರ ಜೀವನ ಚೆನ್ನಾಗಿರಲಿ ಅಂತ ಒಳ್ಳೆ ಮನಸ್ಸಿಂದ ಹರಸಿ, ಅವರಿಗೂ ಕೂಡ ನಿಮ್ಮ ಕಷ್ಟದ ಸಮಯದಲ್ಲಿ ಬಂದು ನಿಮಗೆ ಸಹಾಯಕ್ಕೆ ನಿಂತಿದ್ದಾರೆ ಅಂತ ಒಂದು ಒಳ್ಳೆ ಮನಸ್ಥಿತಿಯನ್ನು ಅವರಿಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನೀವು ಉಪಯೋಗಿಸುವಂಥ ಎಲ್ಲ ವಸ್ತುಗಳಿಗೆ, ಮೊಬೈಲ್, ಟಿ ವಿ, ಲ್ಯಾಪ್ಟಾಪ್, ಗಾಡಿ, ಯಾಕಂದರೆ ಆ ಸುವಿಧೆಗಳು ಇಲ್ಲ ಅಂದರೆ ನಮಗೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋಕ್ಕಾಗಲ್ಲ. ಈಗ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಇಲ್ಲ ಅಂದರೆ ನಮಗೆ ನಾವು ಮತ್ತು ನೀವು ಕನೆಕ್ಟ್ ಆಗೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಆ ಉಪಕರಣಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ. ಅದೇ ರೀತಿ
ಇದೆಲ್ಲವನ್ನು ಪರ್ಚೇಸ್ ಮಾಡೋಕ್ಕೆ, ಕೊಂಡುಕೊಳ್ಳೋಕ್ಕೆ ಬೇಕಾದಂಥ ವಿಟಮಿನ್ ಎಮ್, ಮನಿ ಅಂದ ತಕ್ಷಣ ನಿಮಗೆ ಏನೋ ಒಂದು ಎನರ್ಜಿ ಪಾಸ್ ಆಗಬೇಕು. ಅಂಥ ಎನರ್ಜಿಗೆ, ಅಂಥ ಹಣಕ್ಕೆ ಹೃತ್ಪೂರ್ವಕ ಮನಸಾರೆ ಧನ್ಯವಾದಗಳನ್ನು ಹೇಳಿ. ಹಣ ಎಂಬ ಎನರ್ಜಿಗೆ, ಹಣಕ್ಕೆ ಮನಸಾರೆ ಧನ್ಯವಾದಗಳನ್ನು ತಿಳಿಸಿ. ನೀನು ನನ್ನ ಬಳಿ ಯಥೇಚ್ಛವಾಗಿ ಇದ್ದೀಯಾ, ಹೇರಳವಾಗಿದ್ದೀಯಾ, ಹಾಗಾಗಿ ಎಲ್ಲವನ್ನು ಕೊಂಡುಕೊಳ್ಳುವಂಥ ಶಕ್ತಿ ನನ್ನಲ್ಲಿ ಬಂದಿದೆ. ಆ ಶಕ್ತಿಯನ್ನು ನೀಡಿದ್ದಕ್ಕಾಗಿ ಪ್ರತಿ ದಿವಸ ಪ್ರತಿ ಕ್ಷಣ ನೀನು ನನ್ನ ಬಳಿ ಯಾವಾಗಲೂ ಯಥೇಚ್ಛವಾಗಿ ಇರುವ ಕಾರಣ ನಾನು ಎಲ್ಲವನ್ನು ಬೇಕಾದ್ದನ್ನು ತಗೊಳ್ಳುವಂಥ ಶಕ್ತಿ ನನಗೆ ಬಂದಿದೆ. ಫೈನಾನ್ಷಿಯಲಿ ಫ್ರೀಡಮ್ ಆಗಿದ್ದೀನಿ. ಹಣವು ದಶ ದಿಕ್ಕುಗಳಿಂದ ನನ್ನ ಬಳಿ ಬರ್ತಾ ಇದೆ. ಬಂದಂಥ ಹಣ ಉಳಿತಾ ಇದೆ. ಉಳಿದಂಥ ಹಣ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗವಾಗ್ತಾ ಇದೆ, ಸದ್ವಿನಿಯೋಗವಾಗ್ತಾ ಇದೆ. ಸೊ ಹಾಗಾಗಿ ಅಂಥ ಹಣಕ್ಕೆ ಕೂಡ ನಿಮ್ಮ ಹೃದಯಪೂರ್ವಕವಾಗಿ ನಿಮ್ಮ ಹೃದಯವನ್ನು ಮುಟ್ಕೊಳ್ತಾ ಧನ್ಯವಾದಗಳನ್ನು ತಿಳಿಸಿ. ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಮನಿ. ಇನ್ನು ನಿಮ್ಮ ಸ್ಪೆಷಲ್ ಮೆಮೊರೀಸ್, ಸವಿ ನೆನಪುಗಳಿಗೆ ಹಾಗೂ ಕಹಿ ನೆನಪುಗಳಿಗೆ, ಕಹಿ ನೆನಪಿಂದ ನೀವು ಕಲಿತಂಥ ಪಾಠಕ್ಕೆ, ಸವಿ ನೆನಪಿಂದ ನಿಮ್ಮ ಮನಸ್ಸಿಗೆ ಆದಂಥ ಖುಷಿಗೆ, ಎರಡಕ್ಕೂ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಜೀವನದಲ್ಲಿ ಬಂದು ನಿಮಗೆ ಪಾಠ ಕಲಿಸಿದಂಥ ವ್ಯಕ್ತಿಗೆ ಹಾಗೂ ನಿಮ್ಮಿಂದ ಪಾಠ ಕಲಿತಂಥ ವ್ಯಕ್ತಿಗೆ ಧನ್ಯವಾದಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ಮುಂದಿನ 1 ನಿಮಿಷ ಇದೇ ಪ್ರಸನ್ನ ಭಾವನೆಯಲ್ಲಿರಿ. ಮುಖದಲ್ಲಿ ಮುಗುಳು ನಗೆ ಇರಲಿ, ಮಂದಹಾಸವಿರಲಿ. ದೇಹದಲ್ಲಿ ಯಾವುದೇ ಥರದ ಬಿಗಿತನ ಬೇಡ, ಸಡಿಲವಾಗಿರಲಿ, ಹಗೂರವಾಗಿರಲಿ. 1 ನಿಮಿಷಗಳ ಕಾಲ ರೀಕಾಲ್ ಮಾಡಿ, ಎಲ್ಲವನ್ನ ನೆನಪು ಮಾಡಿ. ಹಾಗೆ ಈ ದಿನದ ಮೈಂಡ್ಸೆಟ್ಟನ್ನು ಕೂಡ ಮಾಡ್ಕೊಳ್ಳಿ. ಈ ದಿನ ನನ್ನ ದಿನ ಹೇಗಿರಬೇಕು, ನಾನು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು. ಯಾವುದೇ ಥರದ ಸಣ್ಣ ಪುಟ್ಟ ನೋವುಗಳು ನನ್ನ ಮೈಂಡನ್ನು ಡಿಸ್ಟರ್ಬ್ ಮಾಡಬಾರ್ದು, ಹಾಗೂ ನಾನು ಡಿಸ್ಟರ್ಬ್ ಆಗೋಲ್ಲ. ಎಲ್ಲವನ್ನು ಸಮಾನ ರೀತಿಯಲ್ಲಿ ಸ್ವೀಕರಿಸ್ತೇನೆ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ. ಯಾವುದೇ ಸಣ್ಣ ಸಣ್ಣ ವಿಷಯಗಳಿಗೂ ನಾನು ಪ್ಯಾನಿಕ್ ಆಗೋಲ್ಲ. ತಾಳ್ಮೆಯಿಂದ ಒಳ್ಳೆಯ ನಿರ್ಧಾರವನ್ನು ತಗೋತೇನೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ. ಇವೆಲ್ಲವನ್ನು ಅನುಭವಿಸಲು ನೀವು ದೈಹಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಗಟ್ಟಿಯಾಗಿದ್ದೀರಾ. ಹಾಗಾಗಿ ನಿಮಗೆ ನೀವು ತುಂಬ ಸ್ಪೆಷಲ್ ಥ್ಯಾಂಕ್ ಯುವನ್ನು ಹೇಳ್ಕೊಳ್ಳಿ. ಥ್ಯಾಂಕ್ ಟು ಮೀ, ಥ್ಯಾಂಕ್ ಟು ಮೀ, ಥ್ಯಾಂಕ್ ಟು ಮೀ. ನನಗೆ ನಾನೇ ಒಂದು ಸ್ಪೆಷಲ್ ಧನ್ಯವಾದವನ್ನು ಹೇಳ್ಕೊಳ್ಳುವಂಥದ್ದು. ಹಾಗೆ ನಿಧಾನವಾಗಿ ವಾಸ್ತವಕ್ಕೆ ಬನ್ನಿ.
ವಾಸ್ತವಕ್ಕೆ ಬನ್ನಿ. ನಿಮ್ಮ ಧನ್ಯವಾದದ ಮನಸ್ಸಿನಿಂದ ವಾತ್ಸವ ಮನಸ್ಥಿತಿಗೆ ಬನ್ನಿ. ಇವತ್ತಿನ ದಿನ ಶುಭಕರವಾಗಿರಲಿ ಅಂತ ಮನಸ್ಸಲ್ಲಿ ಎಣಿಸ್ಕೊಡ್ತಾ ನಿಮ್ಮ ಕೈಗಳನ್ನು ರಬ್ ಮಾಡಿ ಆ ಬಿಸಿಯ ಶಾಖದಿಂದ ನಿಮ್ಮ ಕಣ್ಣುಗಳನ್ನು, ಮುಖವನ್ನು, ಗಲ್ಲವನ್ನು, ಕೆನ್ನೆಯನ್ನು ಸ್ಪರ್ಶ ಮಾಡುತ್ತಾ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ ನಿಮ್ಮನ್ನು ನೀವು ತುಂಬ ಪ್ರೌಡ್ ಫೀಲ್ ಮಾಡಬೇಕು. ನಾನು ಸ್ಟ್ರಾಂಗ್. ನಿಮ್ಮನ್ನು ನೀವು ತುಂಬ ಪ್ರೌಡ್ ಫೀಲ್ ಮಾಡಿ. ಯಾವುದೇ ಥರದ ಕೀಳಿರಿಮೆ ನಿಮ್ಮ ಮನಸ್ಸಲ್ಲಿ ಬರಬಾರದು. ಎಲ್ಲವನ್ನು ಸ್ಪಷ್ಟವಾಗಿ, ಚೆನ್ನಾಗಿ, ಪ್ಲ್ಯಾನ್ಡ್ ಆಗಿ ಮಾಡುವಂಥ ಶಕ್ತಿ ನನ್ನಲ್ಲಿದೆ ಎನ್ನುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಲಿ. ಈಗ ಕರಗಳನ್ನು ನೋಡುತ್ತಾ ಕಣ್ಣುಗಳನ್ನು ಆಯಾಸವಿಲ್ಲದೆ ನಿಧಾನವಾಗಿ ತೆರೆಯಿರಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರದಾತೆ ಬರ ದರ್ಶನಂ. ಪ್ರಭಾತೇಕರ ದರ್ಶನಂ ಅಂತ ನಿಮ್ಮ ಕೈಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಮುಖದಲ್ಲಿ ಮುಗುಳು ನಗೆ ಇರಲಿ. ಸೂರ್ಯನನ್ನು ವೆಲ್ಕಮ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೀರಿನ ಲೋಟವನ್ನು ಇಟ್ಕೊಳ್ಳಿ. ಶುಭೋದಯ. ಗುಡ್ ಮಾರ್ನಿಂಗ್, ಶುಭೋದಯ. ನೀರನ್ನು ಎನರ್ಜೈಸ್ ಮಾಡಿ, ನೀರಿಗೆ ಶಕ್ತಿ ಕೊಡಿ. ಎಲ್ಲರೂ ನಿಮ್ಮ ನಿಮ್ಮ ಲೋಟವನ್ನು ಇಟ್ಕೊಳ್ಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನನ್ನಲ್ಲಿದ್ದಂಥ ಎಲ್ಲ ನಕಾರಾತ್ಮಕ ಶಕ್ತಿ, ನಕಾರಾತ್ಮಕ ಚಿಂತನೆ, ನಕಾರಾತ್ಮಕ ಆಲೋಚನೆ, ನಕಾರಾತ್ಮಕ ರೋಗಗಳು ಪ್ರತಿಯೊಂದನ್ನು ನಿರ್ಮೂಲನೆ ಮಾಡಿ ನನಗೆ ಹೊಸ ಚೈತನ್ಯವನ್ನು ಕೊಟ್ಟಿದ್ದೀಯಾ. ನನ್ನಿಂದ 4 ಜನಕ್ಕೆ ಉಪಕಾರವಾಗುವಂಥ ಮನಸ್ಥಿತಿಯನ್ನು ಕೊಟ್ಟಿದ್ದೀಯಾ. ಅದಕ್ಕಾಗಿ ನಿನಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಾನು ಬೇಕೆನ್ನುವಷ್ಟು ಹಣವನ್ನು ಸಂಪಾದನೆ ಮಾಡುವಂಥ ಸ್ಕಿಲ್ಸ್, ಪ್ರತಿಭೆ ನನ್ನಲ್ಲಿ ಕೊಟ್ಟಿದ್ದೀಯಾ. ಹಾಗಾಗಿ ಅದರಿಂದ ನಾನು ನನಗೆ ಬೇಕಾಗಿರುವಕ್ಕಿಂತ ಜಾಸ್ತಿ ಹಣವನ್ನು ಸಂಪಾದನೆಯನ್ನು ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಿನಗೆ ಥ್ಯಾಂಕ್ ಯು. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್. ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್. I am so happy, I am so happy, I am so happy. Thank you so much, thank you so much, thank you so much. I love you, I love you, I love you. ನೀರನ್ನು ಎನರ್ಜಿ ಮಾಡಿ, ಒಂದು ಕ್ಷಣ ನೀರನ್ನು ಹಾಗೆ ಹೋಲ್ಡ್ ಮಾಡಿ. ಎಲ್ಲರೂ ನೀರನ್ನು ಕುಡಿ. ಸೂಪರ್.
ಹ್ಮ್. ಹೇಗೆ ಫೀಲ್ ಆಗ್ತಾ ಇದೆ? ಚೆನ್ನಾಗಿ ಫೀಲ್ ಆಗ್ತಾ ಇದೆ. ದಿನ ಒಂದೊಂದು ಹೊಸ ಚೈತನ್ಯ ಬರ್ತಾ ಇದೆ. ಎಸ್, ಬದುಕಿನ ಬಗ್ಗೆ ಆಸೆ ಬರ್ತಾ ಇದೆ. ಆಸೆ ಅನ್ನೋದಕ್ಕಿಂತ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಒಂದು ಮನಸ್ಥಿತಿ ಬರ್ತಾ ಇದೆ ಅಲ್ವಾ? ಹೌದು, ಕಾನ್ಫಿಡೆನ್ಸ್ ಬರ್ತಾ ಇದೆ. ಆಸೆ ಇರಬೇಕು, ಅತಿಯಾಸೆ ಇರಬಾರ್ದು, ಅಷ್ಟೇ ದುರಾಸೆ ಇರಬಾರ್ದು. ಆಸೆಗೆ ಭಗವಂತ ಯಾವಾಗಲೂ ಆಶೀರ್ವಾದ ಮಾಡ್ತಾನೆ, ದುರಾಸೆ ಮಾಡಿದ್ರೆ ಮಾತ್ರ ಕೈ ಹಿಡಿಯಲ್ಲ ಅಷ್ಟೇ. ಎಲ್ಲವೂ ನನಗೆ ಬೇಕು, ಕಾನ್ಫಿಡೆನ್ಸ್ ಬರಬೇಕು. ಕಾನ್ಫಿಡೆಂಟ್ ಮೇನ್. ಇವತ್ತು ನಾನು ಹೇಳಿದ್ದ ದಶರಥ್ ಮಾಂಜಿ ಕತೆನ ನೋಡಿ, ಆ ರೋಡಿಗೆ ಕೂಡ ದಶರಥ್ ಮಾಂಜಿ ರೋಡ್ ಅಂತಾನೆ ಹೆಸರಿಟ್ಟಿದ್ದಾರೆ. ಮೊದಲು ಎಷ್ಟು ಟೈಮ್ ಆಗ್ತಾ ಇತ್ತು? 8 ರಿಂದ 10 ತಾಸು ಆಗ್ತಾ ಇತ್ತು ಹೋಗಕ್ಕೆ. ಇವಾಗ ಕೇವಲ 25 ನಿಮಿಷದಲ್ಲೇ ಸಿಟಿಗೆ ಹೋಗುವಂತ ಅವಕಾಶ ಸಿಕ್ಕಿದೆ ಅವ್ನು ಮಾಡಿದ ಕೆಲಸಕ್ಕೆ. ಈಗ ಅಲ್ಲಿರೋ ಮಕ್ಕಳು ಸಿಟಿಗೆ ಹೋಗಿ ಓದ್ತಾ ಇದ್ದಾರೆ. ಅಲ್ಲಿರುವಂಥವ್ರಿಗೆ ಕಾಯಿಲೆ ಬಂದರೆ ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಜೀವಗಳು ಉಳಿತಾ ಇದ್ದಾವೆ, ಅವರ ಪ್ರೀತಿ ಪಾತ್ರರನ್ನು ಉಳಿಸ್ಕೊಳ್ಳೋಕೆ ಅವಕಾಶ ಸಿಗ್ತಾ ಇದೆ. ಎಷ್ಟು ಸಹಾಯ ಮಾಡಿದಾನಲ್ವಾ ಇಡೀ ಗ್ರಾಮಕ್ಕೇನೆ. ಅದು ಒಬ್ಬನೇ ವ್ಯಕ್ತಿ, ಯಾರು ಬಂದಿಲ್ಲ ಅವನಿಗೆ. ಎಲ್ಲರೂ ಡಿಮೋಟಿವೇಟ್ ಮಾಡೋರೆ ಬಂದು ನಿನಗೇನು ಹುಚ್ಚಿಡ್ದಿದ್ಯಾ, ಇದನ್ನು ಮಾಡೋಕ್ಕಾಗತ್ತಾ ನಿನ್ನ ಕೈಲಿ ಅಂತ. ಅಷ್ಟು ಜನ ಅಷ್ಟು ಹೇಳ್ದಾಗ್ಲೂ ಅವನು ಮನಸ್ಥಿತಿನ ಚೇಂಜ್ ಮಾಡ್ಕೊಂಡಿಲ್ಲ, ಪರಿಸ್ಥಿತಿನ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದರೆ ಎಂಥ ಗಟ್ಟಿ ಸಂಕಲ್ಪ ಇರ್ಬೋದು. ಈ ಕಥೆನ ಓದಿ ನನಗೆ ಒಂದ್ಸರಿ ಯಪ್ಪ ಹಿಂಗೂ ಮಾಡ್ಬೋದು. ಅದು ಈಗ ನಮ್ಮ ಸುತ್ತಮುತ್ತನೇ ನಡೆದಿರ್ತಕ್ಕಂಥ ಕತೆ. ಇದೇನು ತುಂಬ ವರ್ಷನೂ ಆಗಿಲ್ಲ, ಯಾವುದೋ ಜಮಾನದಲ್ಲೂ ಅಲ್ಲ, ನಾವು ಬದುಕಿರೋವಾಗಲೇ ನಡೆದಿರ್ತಕ್ಕಂಥ ಕತೆ ಇದು. ಹೆಂಗೆ ಮಾಡಿರ್ಬೋದು ಒಂದ್ಸರಿ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ನಮಗೆ ಹೇಗೆ ಅನಿಸುತ್ತೆ, ಅಪ್ಪ ಇಷ್ಟು ಮಾಡ್ಬೋದಾ? ನಾವೆಲ್ಲ ಏನು ಮಾಡಿದ್ದೀವಿ ಹಂಗಾದ್ರೆ? ಒಂದು ಸಣ್ಣ ಕೆಲಸ ಮಾಡೋಕ್ಕೆ 4 ಜನನ ಮಾತಾಡಿಸಿ ಅಂದರೆ ಯಾರು ಏನು ಮಾತು ಕೇಳಲ್ಲ, ಬೇಡ 5ನೇ ಜನಕ್ಕೆ ಹೋಗೋ ಸ್ಥಿತಿನೇ ಇಲ್ಲ ನಮ್ಮ ಹತ್ರ. ನಾವೇ ಡಿಸೈಡ್ ಮಾಡಿಬಿಡ್ತೀವಿ, ಆಗಲ್ಲ ಬಿಡಿ, ಇದು ನಮ್ಮ ಕೈಲಿ ಸುಮ್ಮನೆ ವೇಸ್ಟ್, ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್, ನೋ ಬೇಡ. ಎಷ್ಟು ಈಸಿಯಾಗಿ ಡಿಸಿಷನ್ ತಗೋತೀವಲ್ವ ನಾವು. ಅದಕ್ಕೆ ಹೇಳ್ಬೇಕು, ದೇಶ ಸುತ್ತಿ ಹಿರಿಯರು ಹೇಳಿರೋದೇನು ಹೇಳಿ, ದೇಶ ಸುತ್ತು ಇಲ್ಲ ಕೋಶ ಓದು ಅಂತ. ಸೊ ಬುಕ್ಗಳನ್ನು ಓದೋ ಅಭ್ಯಾಸ ಮಾಡ್ಕೊಳ್ಳಿ ಆದಷ್ಟು. ನಾನೊಂದೆರಡು ಬುಕ್ ಸಜೆಸ್ಟ್ ಮಾಡ್ತೀನಿ, ಅದನ್ನು ಓದಿ. ಒಂದು ಯಾವುದು ಬುಕ್ಕು ಇಲ್ಲೆಲ್ಲ ಇತ್ತಪ್ಪ, ಇದು ಮಯೂರ್ಮ ಮಾಡಿಲ್ಲ. ಮಯೂರ್ಮ ಮಾಡೋಣ ಈಗ. ಯಾರಿಗಾರು ಬುಕ್ ಓದಬೇಕು ಅಂತಂದರೆ, ಈಗ ಕೃತಜ್ಞತೆ ಬಗ್ಗೆ ಇಷ್ಟು ದಿವಸ ನಾನು ಮಾತಾಡ್ತಾ ಇದ್ದೆ. ತಾರಾ ಮಂಜುನಾಥ್ ಅಂತ ಈಗ ಎಲ್ಲ ಕಡೆ ನಿಮಗೆ ನೋಡ್ತಾ ಇರ್ಬೋದು, ರಾಜೇಶ್ ಅವರ ಪಾಡ್ಕಾಸ್ಟಲ್ಲಿ ಇದರಲ್ಲೆಲ್ಲ ಬರ್ತಾ ಇದ್ದಾರೆ. ಅವರು ಸ್ಪಿರಿಚುವಲ್ ಹೀಲರು, ಮತ್ತು ಬೇರೆ ಬೇರೆ ಇದೇ ಥರ ಮೈಂಡ್ ಸೆಟ್ ಇದನ್ನು ಮಾಡೋದು, ಕೌನ್ಸಿಲಿಂಗ್ ಮಾಡುವಂಥವ್ರು. ಅವರು ಬರೆದಿದ್ದಾರೆ 21 ಅಭ್ಯಾಸಗಳು, ಜೀವನವನ್ನು ಬದಲಾಯಿಸುವ 21 ಅಭ್ಯಾಸಗಳು ಅಂತ ಒಂದು ಬುಕ್ ಬರೆದಿದ್ದಾರೆ. ಅದು ನಿಮಗೆ ಅಮೆಜಾನಲ್ಲೆಲ್ಲ ಸಿಗುತ್ತೆ, ಬೇಕಾದ್ರೆ ಬೈ ಮಾಡಿ ಓದಿ. ಆಮೇಲೆ ಸಿದ್ಧಗಂಗಾ ಮಠದ ಟೀಚರ್ ಇವರು, ಉಪನ್ಯಾಸಕರು ಬಾಲಚಂದ್ರ ಎಂ ಅಂತ, ಇವರು ಒಂದು ಬರೆದಿದ್ದಾರೆ ಯುವ ಜನತೆಗೆ ಸ್ಫೂರ್ತಿ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದನ್ನು ಬೇಕಾದರೆ ತೊಗೊಂಡು ಓದಿ, ತುಂಬ ಚೆನ್ನಾಗಿದೆ. ಇದೆರಡು ಬುಕ್ಕು ನಾನು ಓದಿ ಮುಗಿಸಿದ್ದೀನಿ, ಎರಡೂ ತುಂಬ ಚೆನ್ನಾಗಿದೆ. ನಿಮಗೆ ಕಾನ್ಫಿಡೆಂಟ್ ಬರುತ್ತೆ, ಅದನ್ನು ಓದಿ. ಈಗಷ್ಟೇ ಇನ್ನೊಂದು ಹೊಸದಾಗಿ ಒಂದು ಇದಾಗಿದೆ, ಈಗ ಬಂದು 1 ವಾರ ಅಷ್ಟೇ ಆಗಿದೆ. ಎದ್ದು ನಿಲ್ಲು ಮನವೇ ಬದುಕು ಇನ್ನೂ ಇದೆ, ಎದ್ದು ನಿಲ್ಲು ಮನವೇ ಬದುಕು ಇನ್ನೂ ಇದೆ ಅಂತ ಒಂದು ಬುಕ್ ಇದೆ. ಅದನ್ನು ಬೇಕಾದ್ರೂ ಓದಿ, ಅದು ಚೆನ್ನಾಗಿದೆ. ಅದರಲ್ಲಿ ಸಣ್ಣ ಸಣ್ಣ ಕಥೆಗಳು, ಒಂದೊಂದೇ ಪ್ಯಾರಾದಲ್ಲಿ ಕತೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅಂದರೆ ಒಂದು 20 ಲೈನ್ ಇದ್ರೂ ಸಖತ್ ಪವರ್ಫುಲ್ ಆಗಿದೆ. ಅಷ್ಟರಲ್ಲೇ 20 ಲೈನಲ್ಲೇ ನಮ್ಗೆ ಇಡೀ ಜೀವನಕ್ಕಾಗುವಂಥ ಒಂದು ಮೆಸೇಜನ್ನು ಇಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಆ ಬುಕ್ಕನ್ನು ಬೇಕಾದ್ರೆ ಪರ್ಚೇಸ್ ಮಾಡಿ ಓದಿ. ಮೊಬೈಲನ್ನು ಹಿಂಗೆ ಸ್ಕ್ರೋಲ್ ಮಾಡುವಂಥ ಅರ್ಧ ಗಂಟೆ ನೀವು 2 ಪೇಜ್ ಓದಿದ್ರೆ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ. ಇದೇ ಬದಲಾವಣೆಗಳನ್ನ ಇದನ್ನೇ ಮಾಡ್ಕೋಬೇಕಾಗಿರೋದು ನಾವು. ಸೊ ಹಾಗಾಗಿ ಓದಿ, ತುಂಬ ಚೆನ್ನಾಗಿದೆ. ಈಗ ಮಯೂರ್ಮನ ಮಾಡೋಣ, ಸಮಯ ಆಯಿತು.
1 ಅವರ್ ಹೋಗೋದೇ ಗೊತ್ತಾಗಲ್ಲ. ಓಕೆ, ಎಲ್ಲ ಮಯೂರ್ಮವನ್ನು ಮಾಡಿ ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ ಹಾಗೂ ಪ್ರಕೃತಿಯಲ್ಲಿರುವಂಥ ಎಲ್ಲ ಮರ ಗಿಡ ಎಲ್ಲದಕ್ಕೂ ಅವು ಹ್ಯಾಪಿಯಾಗಿರಲಿ, ಖುಷಿಯಾಗಿರಲಿ ಅಂತ ಪ್ರೀತಿಯ ನಮನ ಅಥವಾ ವಿಶನ್ನು ಕಳಿಸುವಂಥದ್ದು ಯೂನಿವರ್ಸಿಗೆ. ಎಲ್ಲರೂ ಚೆನ್ನಾಗಿರಲಿ ಅಂತ. ಮಯೂರ್ಮ, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್. ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡ ಹೃದಯವನ್ನು ಮಾಡಿ, ಅಂದರೆ ಹೀಗೆ ಕೈಯಲ್ಲಿ ದೊಡ್ಡ ಹಾರ್ಟ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್. ತಥಾಸ್ತು. ಎಲ್ಲರೂ wish ಮಾಡಿ. ಎಲ್ಲರೂ ಆಶೀರ್ವಾದ ಮಾಡಿ ನನಗೆ. ಅದೇ ರೀತಿ ತಥಾಸ್ತು. ನನ್ನ ವಿಶ್ ಕೂಡ ನಿಮ್ಗೆ ಇರುತ್ತೆ. ನೀವು ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ನನ್ನ ವಿಶಸ್ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ನಿಮ್ಮ ದಿನ ಶುಭಕರವಾಗಿದೆ, ಸಂತೋಷವಾಗಿದ್ದೀರಾ. ನೀವು ಎಂದುಕೊಂಡಂಥ ಎಲ್ಲ ಕೆಲಸಗಳು ಆಗಿವೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಲ್ಲರಿಗೂ ತಥಾಸ್ತು ಹಾಕಿ ಬೇಗ ಬೇಗ. ತಥಾಸ್ತು. ಎಲ್ಲರಿಗೂ ನನ್ನ ಕಡೆಯಿಂದ ಶುಭೋದಯ. ಶುಭೋದಯ. ಎಲ್ಲರೂ ಮಾತಾಡಿ ಒಬ್ರಿಗೊಬ್ರು. ಗುಡ್ ಮಾರ್ನಿಂಗ್. ಎಲ್ಲ ಚಾಟ್ ಆಗ್ತಾ ಇದ್ದಾರೆ, ಯಾರು ಮಾತಾಡಕ್ಕೆ ಇಷ್ಟ ಇಲ್ಲ. ನಾನ್ ಚಾಟ್ ಹಾಕಲ್ಲ, ನಾನು ಮಾತಾಡ್ಬಿಡ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಯಾರದು ಗುಡ್ ಮಾರ್ನಿಂಗ್? ತಥಾಸ್ತು. ಧನ್ಯವಾದಗಳು. ಹಾ, ಥ್ಯಾಂಕ್ ಯು. ತಥಾಸ್ತು. ಧನ್ಯವಾದಗಳು. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಿ ಹ್ಯಾಪಿ, ಬಿ ಬ್ಲೆಸ್ಡ್. ಯಾವಾಗಲೂ ಆಶೀರ್ವಾದದಲ್ಲಿ, ಎಲ್ಲರ ಆಶೀರ್ವಾದದಲ್ಲಿ ಇರಿ. ಆಶೀರ್ವಾದ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಬಿ ಬ್ಲೆಸ್ಡ್ ಅಂಡ್ ಬಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸೆಷನನ್ನು ಎಂಡ್ ಮಾಡೋಣ. ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್. Thank Bye. you. ಥ್ಯಾಂಕ್ ಯು.